ನಮಸ್ಕಾರ 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 ನಿಮ್ಮೆಲ್ಲರಿಗೂ ನಮ್ಮ ಇವತ್ತಿನ ಹರೀಶ್ ಕ್ಯಾಶ್ ಬೃಂಗ ಏರ್ ಆಯಿಲ್ ಅರ್ಪಿಸುವ ಒಗ್ಗರಣೆ ಡಬ್ಬಿ ಪವರ್ಡ್ ಬೈ ಹಿಮಾಮಿ ಹೆಲ್ದಿ ಅಂಡ್ ಟೇಸ್ಟಿ ಸನ್ಫ್ಲವರ್ ಆಯಿಲ್ ಕುಕೀಸ್ ಪಾರ್ಟ್ನರ್ ಯುನಿಬಿಕ್ ಕುಕೀಸ್ ಕಿಚನ್ ಪಾರ್ಟ್ನರ್ ಐಡಿಯಲ್ ಕುಕ್ವೇರ್ ಅಂಡ್ ಅಪ್ಲಯನ್ಸಸ್ ನಮ್ಮ ಇವತ್ತಿನ ಕಾರ್ಯಕ್ರಮ ಶುರು ಮಾಡ್ತಾ ಇದೀವಿ. ಬುರುಳಿ ಅವರೇ ಯಾರು ಬರ್ತಾ ಇದಾರೆ, ಏನು ಹೊಸ ಅಡುಗೆಗಳನ್ನ ತೋರಿಸ್ತಾ ಇದಾರೆ, ನಾವೆಲ್ಲ ಕಾಯ್ತಾ ಇದೀವಿ. ಯಾಕಂದ್ರೆ ಅಡುಗೆ ನೋಡ್ಕೊಂಡ ಮೇಲೇನೆ ನಮ್ಮನೆ ಅಡುಗೆ ಶುರು ಮಾಡೋದು ಅಂತ ಹೇಳ್ತಾ ಇರೋದು ಕೇಳಿಸ್ತಾ ಇದೆ. ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ಬರ್ತಾ ಇದಾರೆ JFC ಖ್ಯಾತಿಯ ಕೃಷ್ಣಪ್ಪ ಅವ್ರನ್ನ ಕರೆಸಿ ನಮ್ಮ ಇವತ್ತಿನ ಕಾರ್ಯಕ್ರಮ ಶುರು ಮಾಡ್ತಾ ಇದೀವಿ. ಕೃಷ್ಣಪ್ಪ ಅವರೇ ಬನ್ನಿ ಸರ್, ಬನ್ನಿ ಬನ್ನಿ. JFC ಕೃಷ್ಣಪ್ಪನವರೇ ಬನ್ನಿ. ನಮಸ್ಕಾರ. ನಮಸ್ಕಾರ ಸರ್. ಏನ್ ಮಾಡ್ತಾರೆ ಕೃಷ್ಣಪ್ಪ? ಮಟನ್ ಇಲ್ಲ, ಚಿಕನ್ ಇಲ್ಲ, ಏನೋ ಫಿಶ್ ಹಿಡ್ಕೊಂಡ್ಬಿಟ್ಟಿದ್ದೀರಿ ಸರ್. ಇವಾಗ ನಮ್ಮ ಹೋಟೆಲ್ ಸಿಗುವಂತ ಐಟಮ್ ಇದು. ಏನು ಹೋಟ್ಲಲ್ಲಿ ಫಿಶ್ ಮಾಡ್ತೀರಾ? ಹ್ಞೂ ಸರ್. ಇದೇನ್ರಿ ಹಿಂಗ್ ಶುರು ಮಾಡ್ಕೊಂಡ್ಬಿಟ್ರಿ ನಡುವೆ ನೀವು? ಸರ್ ಜನ ಕೇಳ್ತಾರಲ್ವಾ, ಒಂದು ಫಿಶ್ ಮಾಡ್ತಾ ಇರ್ಲಿಲ್ಲ ಅಲ್ವಾ ನೀವು? ಮಾಡ್ತೀರ, ಕೇಳಿದ್ರೆ ಖಂಡಿತ ಮಾಡ್ಕೊಡ್ತೀವಿ. ಹೌದೇನು? ಹ್ಞೂ ಸರ್. ಓ, ಮೀನಿನ ಸಾರು ಕೂಡ ಸಿಗುತ್ತೆ. ಏನ್ ಮಾಡ್ತಾ ಇದೀವಿ? ಇದು ಕರಾವಳಿ ಫಿಶ್ ಕರಿ ಅಂತ ಹೇಳಿ ಹೋಟ್ಲ್ ತುಂಬಾ ಫೇಮಸ್. ಇದು ನಿಮ್ಮ ಹೋಟ್ಲಲ್ಲ? ಎಲ್ಲ ಹೋಟ್ಲ್ ಈ ಕರಾವಳಿ ಅಂತ ಹೋಟ್ಲ್ ಇಟ್ಕೊಂಡಿರ್ತಾರೆ ನೋಡಿ. ಅಂದ್ರೆ ಮಂಗಳೂರಿನ ಹೋಟ್ಲ್ಗಳಲ್ಲಿ ಕರಾವಳಿ ಫಿಶ್ ಸಾರು ತುಂಬಾ ಫೇಮಸ್. ಫಿಶ್ ಕರಿ ಅಂದ್ರೆ ನೀವೇನು ಮಂಗಳೂರು ಹುಡುಕ್ಬೇಕಾಗಿಲ್ಲ, ಮಂಗಳೂರು ಎಲ್ಲ ಹೋಟ್ಲಲ್ಲೂ ಸಿಗುತ್ತೆ. ಬೆಂಗಳೂರಲ್ಲಿ ಕರಾವಳಿ, ಕೋಸ್ಟಲ್ಲು ಇವೆಲ್ಲ ಎಷ್ಟಿಟ್ಕೊಂಡಿರ್ತಾರಲ್ಲ, ಅಲ್ಲೋಗಿ ನೀವೇನಾದ್ರೂ ಈ ಕರಾವಳಿ ಫಿಶ್ ಕರಿನ ತಿಂದ್ರೆ ಅದ್ರ ಜೊತೆಗೆ ಒಂದು ವೈಟ್ ರೈಸ್ ನ ಪಕ್ಕದಲ್ಲಿ ಹಾಕೊಂಡು ತಿಂದ್ರೆ ಅದ್ರ ಮಜಾನೇ ಬೇರೆ. ಅದೇ ತಾನೇ ಮಾಡ್ತಾರೆ ಸರ್. ಖಂಡಿತ ಮಾಡಕ್ಕೆ ಏನೇನು ತಿಂದ್ರೆ ಹೇಳಿ ಕೃಷ್ಣಪ್ಪ? ಕರಾವಳಿ ಫಿಶ್ ಕರಿ ಬೇಕಾಗುವ ಸಾಮಗ್ರಿಗಳು: ಮೀನು, ಧನಿಯಾ, ಕಾಳುಮೆಣಸು, ಜೀರಿಗೆ, ಮೆಂತ್ಯ, ಓಂಕಾಳು, ಬ್ಯಾಡಗಿ ಮೆಣಸಿನಕಾಯಿ, ಈರುಳ್ಳಿ, ಬೆಳ್ಳುಳ್ಳಿ, ಶುಂಠಿ, ಹುರಿಗಡಲೆ, ತೆಂಗಿನಕಾಯಿ ತುರಿ, ಅರಿಶಿನ, ಗರಂ ಮಸಾಲ, ನಿಂಬೆಹಣ್ಣು, ಟೊಮ್ಯಾಟೊ, ಪುದೀನ, ಕೊತ್ತಂಬರಿ ಸೊಪ್ಪು, ಕರಿಬೇವು, ಉಪ್ಪು, ಎಣ್ಣೆ. ಓಕೆ, ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಅದ್ಭುತವಾಗಿರುವಂತಹ ಕರಾವಳಿ ಫಿಶ್ ಫ್ರೈ ಅನ್ನ ಮಾಡ್ತಾ ಇದಾರೆ ಬ್ರಾಕೆಟ್ ಅಲ್ಲಿ ನಾಟಿ ಕೃಷ್ಣಪ್ಪನವರು. ಓಕೆ, ಶುರು ಮಾಡೋಣ ಸರ್. ಏನ್ ಕೊಡಿ ಸರ್? ಬಾಂಡ್ಲಿ ಫ್ರೈ ಕೊಡಿ. ಫ್ರೈ ಏನಕ್ಕೆ? ಇದೆಲ್ಲ ಫ್ರೈ ಮಾಡ್ಕೊಳ್ಳೋಣ. ಫ್ರೈ ಮಾಡಕ್ಕೆ ಬಾಂಡಿ ಬೇಕಾ? ಓಕೆ ಸರ್. ಮತ್ತೆ ಇನ್ನೇ ಕೃಷ್ಣಪ್ಪ ಸಮಾಚಾರ ಹೇಳಿ ಸರ್. ಮಗ ಹೋಗಿದ್ರಾ ಇದಕ್ಕೆ ದೀಪಾವಳಿಗೆ? ದೀಪಾವಳಿ ಅಲ್ಲೇ. ಹೌದಾ? ಫುಲ್ ಪಟಾಕಿ. ಅಲ್ಲೇ ಪಟಾಕಿ ಹಚ್ಚಿದ್ದ? ಫುಲ್ ಪಟಾಕಿ ಅಲ್ಲೇ ಹಚ್ಚಿದ್ದು. ವರ್ಷ ಇಲ್ಲೇ ಹಚ್ಚಿ ಸೇಮ್ ಪಟಾಕಿ ಬೇಜಾರಾಗಿರುತ್ತೆ. ಈ ಸರಿ ಹಚ್ಕೊಳ್ಳಿ ಬಿಡಿ ಪಾಪ. ಇದೊಂದು ನಂಗೆ ಕುರ್ಪಿ ಕೊಡಿ. ನಮ್ಗೆ ಎಣ್ಣೆ ಬೇಡ. ಎಣ್ಣೆ ಆಮೇಲೆ. ಮತ್ತೆ ಹಬ್ಬ ಜೋರ? ದೀಪಾವಳಿ ಹಬ್ಬ ಜೋರು. ಹಬ್ಬಕ್ಕೆ ಒಂದು ವಿಶೇಷ ಬಿರಿಯಾನಿ ಮಾಡಿದ್ವಿ ಅಂಗಡಿನಲ್ಲಿ. 4,000 ಬಿರಿಯಾನಿ ಮಾಡಿದ್ವಿ. 4,000 ಬಿರಿಯಾನಿ? ಅಬ್ಬಬ್ಬಬ್ಬ, ಹೆಂಗ್ ಮಾಡಿದ್ವಿ? ನೋಡಿ, ನಮ್ಮ ಅಂಗಡಿನಲ್ಲೇ ಮಾಡಿ ತೋರಿಸಿದೀವಿ. 4,000 ಬಿರಿಯಾನಿ? 4,000. ಅಯ್ಯೋ, LNW ಕಂಪ್ನಿಯವ್ರಿಗೆ ಕೊಟ್ಟಿದ್ವಿ. ಓಕೆ, ಅಂದ್ರೆ ಯಾವ್ದಾರ ಕಂಪ್ನಿಯವರು 1,000 2,000 ಬಿರಿಯಾನಿ ಕೊಟ್ಟರು ಮಾಡ್ಕೊಡ್ತೀರಾ ನೀವು? ಖಂಡಿತ. 1,000 2,000 5,000 ಮಾತಾಡಿ ಅಂತ. ಇದು ಎಣ್ಣೆ ಹಾಕಿ ಮುಂಚೆ ಡ್ರೈ ಅಲ್ಲಿ ಸ್ವಲ್ಪ ಫ್ರೈ ಮಾಡ್ಕೋಬೇಕು. ಮಾಡಿ ಸರ್. ಎಣ್ಣೆ ಹಾಕ್ಬಿಟ್ರೆ ಅಷ್ಟು ಇದೀರ. ಏನದು? ಓಂ ಕಾಳು. 2 ಓಂ ಕಾಳು ಹಾಕೋಣ. ಮೆಂತ್ಯ 2 ಹಾಕೊಳ್ಳೋಣ. ಓಕೆ, ಅಂದ್ರೆ ನಾಳೆಯಿಂದ JFC ಕೃಷ್ಣಪ್ಪ ಅವ್ರ ಹತ್ರ ಫಿಶ್ ಕರಿ, ಮಂಗಳೂರು ಫಿಶ್ ಕರಿ, ಕರಾವಳಿ ಫಿಶ್ ಕರಿ ಎಲ್ಲ ಸಿಗುತ್ತೆ ಅಂತ ನಾವು ಅನ್ಕೋಬೇಕು. 2 ಜೀರಿಗೆ ಹಾಕೊಳ್ಳೋಣ. ಓಕೆ, ಕಾಳು ಮೆಣಸು 1-2. ಓಕೆ, ಆಮೇಲೆ ಸ್ವಲ್ಪ ಧನಿಯಾ ಹಾಕೊಳ್ಳೋಣ ಇದಕ್ಕೆ. ಹಾಕಿ ಏನೇನು ಹಾಕ್ತೀರಿ ಎಲ್ಲ ಹಾಕಿ. ಇದು ಡ್ರೈ ಅನ್ನಲ್ಲೇ ಫ್ರೈ ಆಗಲಿ ಸ್ವಲ್ಪ. ಓಕೆ, ಎಣ್ಣೆ ಹಾಕಿದ್ರೆ ಅದು ಅಷ್ಟು ಇದಿರಲ್ಲ. ಈಗ ಆಯಿಲ್ ಹಾಕಿ ಸ್ವಲ್ಪ. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ಬಳಸ್ತಾ ಇದೀವಿ ಹಿಮಾಮಿ ಹೆಲ್ದಿ ಅಂಡ್ ಟೇಸ್ಟಿ ಸನ್ಫ್ಲವರ್ ಆಯಿಲ್. ಇದ್ರ ಜೊತೆಗೆ ಏನಾರು ಹಾಕೊಳ್ತಾರೆ? ಇಷ್ಟೇ? ಎಲ್ಲನೂ ಸೇರಿಸ್ಬೇಕು ಈಗ. ಓಕೆ, ಶುಂಠಿ ಬೆಳ್ಳುಳ್ಳಿ ಹಾಕೊಳ್ಳೋಣ. ಓಕೆ, ಪುದೀನ ಸೊಪ್ಪು ಹಾಕೊಳ್ಳೋಣ. ಓಕೆ, ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕೊಳ್ಳೋಣ. ಓಕೆ, ಬ್ಯಾಡಗಿ ಮೆಣಸಿನಕಾಯಿ. ಎಸ್ ಸರ್. ಬಟ್ಟು ಈ ಸಾಂಬಾರ್ಗೂ ಪುದೀನ ಎಲ್ಲ ಹಾಕ್ತಾ ಇದೀರಲ್ಲ, ಮೀನ್ ಸರ್ ಯಾರ ಪುದೀನ ಎಲ್ಲ ಹಾಕ್ತಾರೆ ನೋಡಿ ಸರ್ ನೀವು. ಅದಕ್ಕೆ ಹೇಳ್ತಾ ಇದೀನಲ್ಲ, ಕರಾವಳಿ ಮೀನಿನ ಸಾರು ಬ್ರಾಕೆಟ್ ನಲ್ಲಿ ನಾಟಿ ಕೋಳಿ ಕೃಷ್ಣಪ್ಪ ಬ್ರಾಕೆಟ್ ಟೇಸ್ಟ್ ಮಾಡಿ. ಜನಕ್ಕೆ ನಾವು ಮಾಡಿದ್ನೇ ಮಾಡಿ ಕರಾವಳಿ ಟೈಪೇ ಮಾಡ್ತಾ ಇದ್ರೆ ನಿಮ್ಗೇನು ಪ್ರಯೋಜನ ಬಂತು? ಆರು ಕರಾವಳಿ ಫಿಶ್ ಫ್ರೈ ಅಂತ ಏನಕ್ಕೆ ಕೇಳಿದ್ರಿ? JFC ಫಿಶ್ ಫ್ರೈ ಕರಾವಳಿ ಕಡೆ ಇದನ್ನ ಮಾಡೋದು ಫೇಮಸ್. ಹಂಗೆ ನಾವು ಈ ಸ್ಟೈಲಲ್ಲಿ ಮಾಡಿ ತೋರಿಸಿದ್ವಿ. ಆಯ್ತು, ನೋಡಿದ್ರೆ ಹೆಂಗೆ ನಾನು ಹೇಳಿಲ್ವಾ, ಅದು JFC ಇದೆ. ಅದು ನಾನು ನಿಮಗೆ ಎಷ್ಟೋ ಸರಿ ಹೇಳಿದ್ದೀನಿ, ನಾನು ಈ ಅಡುಗೆನ ಮಾಡಿ ಟೇಸ್ಟ್ ಮಾಡ್ದಲೇ ನಾನು ಇಲ್ಲಿ ನಿಮಗೆ ಯಾವತ್ತೂ ಮಾಡಿ ತೋರಿಸಲ್ಲ. ಡನ್ ಅಂದರೆ ಮಾತ್ರ, ಇಲ್ಲಾಂದ್ರೆ ಅಲ್ಲೇ ರಿಜೆಕ್ಟ್ ಮಾಡಿಬಿಡ್ತೀನಿ. ಹಂಗ? ಖಂಡಿತ. ಓಕೆ, ಓಕೆ ಸರ್, ಹಾರ್ಕೊಳ್ಳಿ ಸ್ವಲ್ಪ. ಎಸ್, ರುಬ್ಕೋಬೇಕಲ್ಲ ಅದನ್ನ? ಇದು ರುಬ್ಕೋಬೇಕು. ನೆಕ್ಸ್ಟ್ ಏನು ಮಾಡೋಣ? ಅಷ್ಟರೊಳಗೆ ಇದು ಬೇರೆ ರುಬ್ಕೊಳ್ಳೋಣ. ರುಬ್ಕೊಳ್ಳಿ. ಫಸ್ಟು ಎಣ್ಣೆಲಿ ಎಲ್ಲ ನಾವು ಹುರ್ಕೊಂಡು ರೆಡಿ ಮಾಡಿ ಇಟ್ಕೊಂಡಿದ್ದೀವಿ, ಅದನ್ನು ರುಬ್ಕೋಬೇಕು.
ಇದು ಕರಾವಳಿ ಫಿಶ್ ಕರಿ. ಆದರೆ ಕರಾವಳಿ ಫಿಶ್ ಫ್ರೈ ಅಂದ ತಕ್ಷಣ ನೀವು ಇನ್ನೇನೋ ಹೋಗಂಗಿಲ್ಲ. ನಾವು ಬ್ರಾಕೆಟಲ್ಲಿ ನಾಟಿ ಕೃಷ್ಣಪ್ಪ ಬ್ರಾಕೆಟ್ ಕ್ಲೋಸ್ ಅಂತ ಹಾಕಿರ್ತೀವಿ. ನೀರು ಹಾಕೊಳ್ಳೋ ಸ್ವಲ್ಪ. ಹಾಕೊಳ್ಳಿ ಸರ್. ಓಕೆ ಸರ್, ಆಯಿಲ್ ಹಾಕೊಳ್ಳಿ ಸ್ವಲ್ಪ. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ಬಳಸ್ತಾ ಇದೀವಿ ಹಿಮಾಮಿ ಹೆಲ್ದಿ ಅಂಡ್ ಟೇಸ್ಟಿ ಸನ್ಫ್ಲವರ್ ಆಯಿಲ್. ಎಸ್ ಹಾಕೋಬೋದಾ? ಹಾಕೊಳ್ಳೋಣ, ಈರುಳ್ಳಿ ಹಾಕೊಳ್ಳೋಣ ಎಸ್. ಫ್ರೈಗೆ. ಶುಂಠಿ ಬೆಳ್ಳುಳ್ಳಿ. ಶುಂಠಿ ಬೆಳ್ಳುಳ್ಳಿ ತುರ್ಕೊಂಡಿರುವಂಥದ್ದು, ನೈಸ್ ಸಣ್ಣದಾಗಿ ಹೆಚ್ಚಿರುವಂಥದ್ದು. ಹೆಚ್ಚಿರುವಂಥದ್ದು. ಕರಿಬೇವು ಸೊಪ್ಪು ಹಾಕೋಣ. ಎಸ್ ಸರ್. ಸ್ವಲ್ಪ ಬ್ರೌನ್ ಬಣ್ಣ ಬರಲಿ ಇದು. ಓಕೆ. ಆ ಗ್ರೇವಿ ತುಂಬ ಟೇಸ್ಟ್ ಇರ್ತದೆ ಅವಾಗ. ಸ್ವಲ್ಪ ಅರಿಶಿನ ಪುಡಿ ಹಾಕಿ, ರವಿ ಅವರದು. ರವಿಯವ್ರದ್ದು ಅರಿಶಿನ ಪುಡಿ ಬೇಕಾ ನಿಮಗೆ? ಸರ್ ತೊಗೊಳ್ಳಿ, ರವಿಯವ್ರ ಅರಿಶಿನ ಪುಡಿ. ಓಕೆ, ಸಾಕಾ? ಸಾಕು ಸರ್. ಗ್ರೇವಿ ಹಾಕ್ಬಿಡೋಣ, ರುಬ್ಬಿರೋದು. ಹಾಕ್ಬಿಡಿ ಸರ್. ಅಂದರೆ ನಾವು ಪೌಡ್ರನ್ನ ಮಾಡಿಕೊಂಡು ಅದಕ್ಕೆ ಸ್ವಲ್ಪ ಸೊಪ್ಪೆಲ್ಲ ಹಾಕ್ಕೊಂಡು ರುಬ್ಕೊಂಡಿರುವಂಥ ಗ್ರೇವಿ ಇದು. ಗ್ರೇವಿ ಇದು. ಹೇಳಿ ಸರ್. ಇದು 100% ನಿಮ್ಮದೇ ಇದು ಮೀನು ಸಾರು. ಯಾವ್ದಾರ ಮಂಗಳೂರಲ್ಲಿ ಈ ಕಲರ್ ಮೀನಿನ ಸಾರು ಬರ್ತದೇನ್ರಿ ರೀ? ಸರ್ ಇದಕ್ಕೆ ರೆಡ್ ಕಲರ್ ಹಾಕಿದ್ರೆ ಬರುತ್ತೆ ಸರ್. ನೀವು ಕಲರ್ ನಾನು ಹೇಳಿದೆ ನಿಮಗೆ ಹಸಿರು ಕಲರ್ ಹಾಕ್ತಾಗಲೇನೆ ಇದು ಮಟನ್ ಸಾರ್ ತರ ಬಂದ್ಬಿಡ್ತದೆ. ಇಲ್ಲ ಸರ್, ಟೇಸ್ಟ್ ಬೇರೆ ಇರ್ತದಾ? ಬೇರೆ ಖಂಡಿತ. ಆಯ್ತು, ನೋಡ್ತೀವಿ ಬಿಡಿ. ಇಲ್ಲಿ ತನಕ ಬಂದಲ್ಲ ನೋಡದೆ ಬಿಟ್ಬಿಡ್ತೀವ ನಾವು. ಮತ್ತೆ ನೀವು ನೋಡಿ ನನಗೆ ಬೈದೆ. ಕರಾವಳಿ ಫಿಶ್ ಫ್ರೈ ಅಂತೆ, ಕರಾವಳಿ ಕಲರೇ ಇಲ್ಲ. ಓಕೆ, ಇಷ್ಟೇ ಮೇಲೆ ರುಬ್ಕೋತೀನಿ ಸ್ವಲ್ಪ. ರುಬ್ಕೊಳ್ಳಿ. ಇನ್ನೂ ರುಬ್ಬೋದ ಇದಾ? ಇದೆ ಸರ್. ಆಯ್ತು ಕತೆ. ಟೊಮೆಟೊ ಹಾಕೊಳ್ಳೋಣ. ಹಾಕೊಳ್ಳಿ ಸರ್. ಕಾಯಿ ತುರಿ ಸರ್. ಕಾಯಿ ತುರಿ, ಟೊಮೆಟೊ, ಸ್ವಲ್ಪ ಉರ್ಗಡ್ಲೆ. ಸ್ವಲ್ಪ ಉರ್ಗಡ್ಲೆ. ಓಕೆ ಸರ್. ಲೈಟಾಗಿ ಕಮ್ಮಿ ಮಾಡಿ. ಟೊಮೆಟೊ ರುಬ್ಬಿರೋದು ಹಾಕೊಳ್ಳೋಣ. ಹಾಕಿ ಸರ್. ಟೊಮೆಟೊ, ಕಾಯಿ ತುರಿ ಮತ್ತು ಇನ್ನೇನು ಹಾಕಿದ್ವಿ? ಉರ್ಗಡ್ಲೆ ಸ್ವಲ್ಪ. ಉರ್ಗಡ್ಲೆ ಸ್ವಲ್ಪ ಹಾಕಿದೀವಲ್ಲ, ಅಷ್ಟೇ. ಕರಾವಳಿ ಫಿಶ್ ಕರಿ ಅನ್ನ ಮಾಡ್ತಾ ಇದ್ದಾರೆ ನಮ್ಮ ಕೃಷ್ಣಪ್ಪನವರು. ನಾಟಿ ಕೃಷ್ಣಪ್ಪ ಅವರ ಕೈಲಿ ಈ ಕರಾವಳಿ ಫಿಶು ಏನಾಗುತ್ತೋ ಗೊತ್ತಿಲ್ಲ, ನಾವು ನೋಡ್ತಾ ಇದ್ದೀವಿ. ಸಾಲ್ಟ್ ಹಾಕೊಳ್ಳೋ ಸ್ವಲ್ಪ. ಹಾಕಿ ಸರ್. ಗಟ್ಟಿ ಇರ್ತಾ ಗ್ರೇವಿ ಇದು? ಸರ್ ಗ್ರೇವಿನೇ ಇದು. ನೀವು ಸ್ವಲ್ಪ ನೀರಿಗೆ ಹಾಕ್ತೀರಾ? ಸಾಕು ಸರ್. ನಿಮ್ಗೆ ಗೊತ್ತಿಲ್ಲ ಯಾವ ಸರ್, ಸಾವಿರಾರು ಅಡುಗೆ ನಮ್ದು 700 ಎಪಿಸೋಡ್ ಹೋಗ್ತಾ ಇದೆ. ಏನು ಗಟ್ಟಿಗೆ ಮಾಡ್ತಾ ಇದ್ದೀರಾ ಗೊತ್ತಿಲ್ಲ. ಆಹಾ, ಹಾಕಿ. ಸ್ವಲ್ಪ ನೀರು ಹಾಕೋಣಂತೀರಾ? ಸ್ವಲ್ಪ ನೀರು ಬೇಕಾಗುತ್ತೆ. ಬೇಕಾಗುತ್ತೆ. ಓಕೆ. ಯಾಕಂದ್ರೆ ಮೀನು ತೇಲ್ಬೇಕಲ್ಲ ಸರ್ ಒಳಗಡೆ, ಈಜೊಡಿಬೇಕಲ್ಲ ಮೀನು. ಸಾಕಾಗ್ತದೆ. ನಮ್ಮ JFC ಗರಂ ಮಸಾಲ ಹಾಕೋಣ ಒಂದು ಅರ್ಧ ಸ್ಪೂನು. ಎಸ್. ಕೃಷ್ಣಪ್ಪನವ್ರು ಮಾಡಿರ್ತಕ್ಕಂಥ ಗರಂ ಮಸಾಲ 13 ಪದಾರ್ಥಕ್ಕಿಂತ ಜಾಸ್ತಿ ಮಸಾಲ ಪದಾರ್ಥಗಳನ್ನ ಹಾಕಿ ಮಾಡಿರ್ತಕ್ಕಂಥ ಗರಂ ಮಸಾಲ 1 kgಗೆ 1 ಸ್ಪೂನ್ ಹಾಕಿದ್ರೆ ಸಾಕ್ರಿ, ಅದ್ರ ಮಜಾನೇ ಬೇರೆ. ಜೊತೆಗೆ ಏನಂತ ಹೇಳಿದ್ರೆ ಇದು ನೀವೇ ಮನೇಲಿ ಮಾಡ್ಕೋಬೋದು. 3 ಥರ ಮೆಣಸಿನ್ಕಾಯಿ, ಖಾರದ ಮೆಣಸಿನ್ಕಾಯಿ, ಗುಂಟೂರು ಮೆಣಸಿನ್ಕಾಯಿ, ಬ್ಯಾಡಗಿ ಮೆಣಸಿನ್ಕಾಯಿ, ಚಕ್ಕೆ, ಲವಂಗ, ಜಾಪತ್ರೆ, ಜಾಕಾಯಿ, ಏಲಕ್ಕಿ, ಇವೆಲ್ಲ ಮಸಾಲ ಪದಾರ್ಥಗಳನ್ನ ಹಾಕಿ ಮಾಡಿದ್ದಾರೆ. ನೀವು ಮಾಡ್ಕೊಳಕ್ಕಾಗಿಲ್ಲ ಅಂದರೆ ಕೃಷ್ಣಪ್ಪ ಅವ್ರು ಕಾಂಟ್ಯಾಕ್ಟ್ ಮಾಡಿದ್ರೆ ಒಂದು 1/4 kg ತರಿಸ್ಕೊಂಡ್ರೆ 1 ವರ್ಷ ಆಗುತ್ತೆ ನಿಮಗೆ. ಏನಕ್ಕೆ ಬೇಕಾದ್ರೆ ಹಾಕ್ಬೋದು. ಒಂಥರ ದಶಗುಣಿ ಇದು. ಯಾವಲ್ಲೆಲ್ಲ ದಶಗುಣಗಳೊಳಗೆ ಅಳವಡಿಸ್ಕೊಂಡ್ಬಿಟ್ಟಿದ್ದಾರೆ ಅದಕ್ಕೆ. ಏನಕ್ಕೆ ಅಂದರೆ ಬಿರಿಯಾನಿಗೆ ಹಾಕ್ತಾರೆ, ಸಾರಿಗೆ ಹಾಕ್ತಾರೆ, ಚಿತ್ರಾನ್ನಕ್ಕೆ ಹಾಕ್ಬಿಡ್ತಾರೆ, ಆಮ್ಲೆಟ್ ಮಾಡಿದ್ರೆ ಅದಕ್ಕೆ ಹಾಕ್ಬಿಡ್ತಾರೆ. ಏನೋ ಕೃಷ್ಣಪ್ಪ ಅವ್ರಿಗೆ ಪ್ರೀತಿ ಅದು ಅಷ್ಟೇ. ನೀನು ಇಲ್ಲ, ತರ್ಸ್ಕೊಂಡವ್ರು ಹಾಕಿ ನೋಡಲಿ, ಹಾಕಿ ನೋಡ್ಲಿ ಅಂತಾನೆ. ಎಸ್ ಅಂದರೆ ಹಾಕ್ಲಿ. ಇಲ್ಲಾಂದ್ರೆ ನಾವು ಹೇಳಿದ್ರೆ ಜನನ ಒಪ್ಸೋದು ಭಾರಿ ಕಷ್ಟ ಸರ್. ದೇವ್ರನ್ನ ಒಪ್ಸ್ಬಿಡ್ಬೋದು. ಹಂಗಂತೀರಾ? ಖಂಡಿತ. ದೇವ್ರು ದುಡ್ಡು ಕೊಡಲ್ವಲ್ಲ, ಜನ ದುಡ್ಡು ಕೊಡ್ತಾರಲ್ಲ, ಅದಕ್ಕೆ ಅವ್ರಿಗೆ ಒಪ್ಪಿಸ್ಬೇಕು ನಾವು. ಈಗ ಹಾಕೋಣ ಫಿಶು. ಹಾಕ್ಬಿಡಿ ಸರ್. ಯಾವ ಫಿಶ್ ಇದು? ಅಂಜಲ್. ಅಂಜಲ್ ಫ್ರೈ. ಅಂಜಲ್ ಡಿಸೈನ್ ಬೇರೆ ಮಾಡ್ಕೊಂಡ್ಬಿಟ್ಟಿದ್ದೀರಾ? ಇವೆಲ್ಲ ಮಾಡ್ತೀರಾ ಕೃಷ್ಣಪ್ಪ ನೀವು? ಖಂಡಿತ ಮಾಡ್ಕೊಡ್ತೀವಿ ಸರ್. ಓಹೋ, ನೀವು ನಾಳೆ ನಿಮ್ಮ ಮನೆ ಮಾಡಿ ಕಳಿಸ್ತೀವಿ. ಅಯ್ಯ ಬೇಡಪ್ಪ, ಯಾಕೆ ಸರ್? ಫಸ್ಟ್ ನಾನು ತಿಂದು ನೋಡ್ಬಿಟ್ಟು ಆಮೇಲೆ ಹೇಳ್ತೀನಿ. ಓಕೆ ಅಂದ್ರೆ ಹೇಳ್ತೀರಾ? ಹೌದೌದು. ಎಷ್ಟು ನಿಮಿಷ? ಒಂದು 10 ನಿಮಿಷ ಬೇರೆ ಸಾಕಲ್ಲ ಸರ್? ಒಂದು 5 ನಿಮಿಷ ಸಾಕು. ಒಂದು ಕುದಿ ಬರಬೇಕಲ್ಲ, ಅಷ್ಟೇ. ಮುಚ್ಬೋಣ? ಮುಚ್ಚೋಣ, 2 ಸೆಕೆಂಡ್ ಮುಚ್ಚೋಣ.
ಹುಳಿ ಇದ್ದರೆ ಹುಳಿ ಹಾಕ್ಕೊಳ್ಳಿ, ಇಲ್ಲ ನಿಂಬೆಹಣ್ಣೆ ಹಾಕ್ಕೊಳ್ಳಿ, ನಿಮ್ಗೆ ಅನುಕೂಲ ತಕ್ಕ ಮಾಡ್ಕೊಳ್ಳಿ. ಮೀನಿನ ಸಾರು ಅಂದ ತಕ್ಷಣ ನಾವು ಇದನ್ನ ಹುಣಸೆಹಣ್ಣು ಯೂಸ್ ಮಾಡ್ತೀವಿ. ನೀವು ಹುಣಸೆಹಣ್ಣೆ ಯೂಸ್ ಮಾಡಿಲ್ವಲ್ಲ? ನಿಂಬೆಹಣ್ಣೆ ಯೂಸ್ ಮಾಡಿದ್ದಾನೆ ಸರ್. ಸಾಕಾ? ಸಾಕಾಗುತ್ತೆ. ಮೀನು ಹಾಕಿದ್ಮೇಲೆ ಜಾಸ್ತಿ ಆಡಿಸ್ಬಾರ್ದು, ಯಾಕಂದ್ರೆ ಆ ಫಿಶ್ ಎಲ್ಲ ಬಿಟ್ಕೊಂಡ್ಬಿಡುತ್ತೆ. ಸ್ವಲ್ಪ ಮುಚ್ಚಿ ಆಡ್ಸಕ್ಕೆ. ಏನು ಕೃಷ್ಣಪ್ಪ, ರೆಡಿನಾ? ರೆಡಿ ಸರ್. ಆಫ್ ಮಾಡ್ಲಾ? ಮಾಡಿ ಸರ್, ಮಾಡಿ ಸರ್. ಆಹಾ, GFC ಗರಂ ಮಸಾಲ ಗಮ್ ಅಂತ ಇದೆ. ಇದು ಖಂಡಿತವಾಗ್ಲೂ GFC ಅವರ ಮೀನಿನ ಸಾರು ಅಂತ ಇಟ್ಬಿಡಿ ಹೆಸರನ್ನ. ಇದು ಕರಾವಳಿ ಮೀನಿನ ಸಾರು ದೇವರನ್ನೇ ಚಾನ್ಸ್ ಇಲ್ಲ. ಇದು GFC ಅವರ ಅದ್ಭುತವಾದಂಥ ಮೀನಿನ ಸಾರನ್ನ ಮಾಡಿದ್ದಾರೆ ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಕೃಷ್ಣಪ್ಪನವರು. ಸರ್ ಹೇಳಿ ಹೇಳಿ. ನೀವು ಹೇಳಿದ್ರೆ ಇಲ್ಲ ನಾವೇಳ, ನೀವು ಹೇಳಿ. ಕರಾವಳಿ ಕರಾವಳಿ ಗಿರಾವಳಿ ಇಲ್ಲ, ಇದು ತಪ್ಪಾಗ್ಬಿಟ್ಟಿದೆ. ಇದು GFC ಅವರ ಮೀನಿನ ಸಾರು, ಮೀನಿನ ಕರಿ. ಇದು ಕರಾವಳಿ ಇಲ್ಲ, ಸಾರಿ ಮೊದಲು ಹೇಳಿದಿಲ್ಲ, ಊಫಿ ಕ್ಯಾನ್ಸಲ್ ಆಗೋಯ್ತು. ಕೊಟ್ಬಿಡಿ ಸರ್. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಅದ್ಭುತವಾಗಿರುವಂತಹ ಒಂದು GFC ಅವರ ಮೀನಿನ ಕರಿಯನ್ನ ಮಾಡಿಕೊಟ್ಟಿದ್ದಾರೆ ನಮ್ಮ GFC ಖ್ಯಾತಿಯ ಕೃಷ್ಣಪ್ಪನವರು. ಈ ನಾಟಿ ಶೈಲಿಯಲ್ಲಿ ನಾಟಿ ಕೃಷ್ಣಪ್ಪನವರು ನಾಟಿಯಾಗಿ ಮಾಡಿರ್ತಕ್ಕಂಥ ಅದ್ಭುತವಾದಂತಹ ಒಂದು ಮೀನಿನ ಕರಿ ಯಾವ ರೀತಿ ಮಾಡೋದು ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ತೋರಿಸ್ತಾ ಇದೀವಿ. ನೋಡ್ಕೊಳ್ಳಿ, ಮೀನಿನ ಕರಿ, ಫಿಶ್ ಕರಿ ಮಾಡ್ಕೊಳ್ಳಿ. ಕರಾವಳಿ ಫಿಶ್ ಕರಿ ಮಾಡುವ ವಿಧಾನ: ಒಂದು ಪ್ಯಾನ್ಗೆ ಓಂ ಕಾಳು, ಮೆಂತ್ಯ, ಜೀರಿಗೆ, ಕಾಳು ಮೆಣಸು, ಧನಿಯಾ, ಎಣ್ಣೆ ಹಾಕಿ ಹುರಿದು ಶುಂಠಿ, ಬೆಳ್ಳುಳ್ಳಿ, ಪುದೀನ, ಕೊತ್ತಂಬರಿ ಸೊಪ್ಪು, ಬ್ಯಾಡಗಿ ಮೆಣಸಿನಕಾಯಿ ಹಾಕಿ ಫ್ರೈ ಮಾಡಿ ಮಿಕ್ಸಿ ಜಾರ್ಗೆ ಹಾಕಿ ನೀರು ಸೇರಿಸಿ ರುಬ್ಬಿಕೊಳ್ಳಿ. ನಂತರ ಮಿಕ್ಸಿ ಜಾರ್ಗೆ ಟೊಮ್ಯಾಟೊ, ತೆಂಗಿನಕಾಯಿ ತುರಿ, ಹುರಿಗಡಲೆ, ನೀರು ಹಾಕಿ ಗ್ರೈಂಡ್ ಮಾಡಿಕೊಳ್ಳಿ. ಬಾಣಲಿಗೆ ಎಣ್ಣೆ ಹಾಕಿ ಅದು ಕಾದ ನಂತರ ಈರುಳ್ಳಿ, ಶುಂಠಿ, ಬೆಳ್ಳುಳ್ಳಿ, ಕರಿಬೇವು ಹಾಕಿ ಹುರಿದು ಅರಿಶಿನ ಹಾಕಿ ಬಾಡಿಸಿ. ರುಬ್ಬಿದ ಮಸಾಲ, ರುಬ್ಬಿದ ಟೊಮ್ಯಾಟೊ ಮಿಶ್ರಣ, ಉಪ್ಪು, ಗರಂ ಮಸಾಲ, ಮೀನು, ನಿಂಬೆ ರಸ ಹಾಕಿ ಮುಚ್ಚಳ ಮುಚ್ಚಿ ಬೇಯಿಸಿದರೆ ಕರಾವಳಿ ಫಿಶ್ ಕರಿ ಸವಿಯಲು ಸಿದ್ಧ. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಬಿಸಿ ಬಿಸಿಯ ಅನ್ನದ ಜೊತೆಗೆ ಫಿಶ್ ಕರಿ ತಿನ್ಬೇಕು ಅಂತ ನಾನು, ಕೃಷ್ಣಪ್ಪ ಅವ್ರು ಬೇಡ ಸಾರ್ ಬಿರಿಯಾನಿ ಜೊತೆ ತಿನ್ನಿ ಅಂತ ಇದ್ದಾರೆ. ಅಂಜಾಲ್ ಟೇಸ್ಟ್ ಮಾಡೋದಾ? ಮಾಡಿ ಸರ್. ಫಿಶ್ನ ಯಾವತ್ತೂ ಸ್ಪೂನಲ್ಲಿ ತಿನ್ನಬಾರ್ದು ಅಂತ ನಮ್ಮ ಮಂಗಳೂರಲ್ಲಿ ನಮ್ಮ ಫ್ರೆಂಡ್ಗಳೆಲ್ಲ ಹೇಳ್ತಾರೆ. ಕರೆಕ್ಟ್ ಸರ್. ಮುಳ್ಳಿರ್ತದೆ, ಕೈ ಸಿಗುತ್ತೆ ಅಷ್ಟಕ್ಕ ಅಂತ. ಅದ್ಭುತ ಮಾಡಿದ್ದಾರೆ. ನೀವು ಕರಾವಳಿ ಫಿಶ್ ಫ್ರೈ ಅನ್ಕೊಂಡು ತಿನ್ನಂಗಿಲ್ಲ, ನಮ್ಮ GFC ಅವರ ಫಿಶ್ ಕರಿ ಅನ್ಕೊಂಡು ತಿನ್ಬೋದು. GFC ಅವರ ಫಿಶ್ ಕರಿ ತುಂಬ ಚೆನ್ನಾಗಿದೆ. ಹಾಗೆ ನಮ್ಮ ಬಿರಿಯಾನಿನ ಹಾಕೊಳ್ಳಿ ಸರ್. ಸ್ವಲ್ಪ ವೈಟ್ ರೈಸ್ ಜೊತೆಗೆ ಅದನ್ನು ತಿನ್ಬೇಕು ನೀವು. ನಿಮ್ಮ ಬಿರಿಯಾನಿ ಜೊತೆ ಕಾಂಬಿನೇಷನ್ ಇದು. ಹ್ಞೂ ಸರ್. ಕರಾವಳಿ ಫಿಶ್ ಫ್ರೈ ಅಂದ ತಕ್ಷಣ ಚೆನ್ನಾಗಿರಲ್ಲ, ಅದು ಬೇರೆ ಟೈಪ್ ಇರ್ತದೆ ಅಂತ. ಹೌದೌದು. ಎಷ್ಟು ಚೆನ್ನಾಗಿ ಬೆಂದಿದೆಯಲ್ಲ. ನಮ್ಮ ರೈಸ್ ಜೊತೆ ನೋಡಿ ಹೆಂಗಿದೆ. ನಿಮ್ಮ ರೈಸ್ ಜೊತೆಗೆ ಒಳ್ಳೆ ಕಾಂಬಿನೇಷನ್ ಇದು. ಕರೆಕ್ಟ್ ಕಾಂಬಿನೇಷನ್ ಅದು. ವೈಟ್ ರೈಸ್ಗಿಂತನೂ ಆ ಬಿರಿಯಾನಿ ಜೊತೆ ಕಾಂಬಿನೇಷನ್ ಅದು. ಅದ್ಭುತ. ಇನ್ನೊಂದು ವೈಟ್ ರೈಸ್ ಚೆನ್ನಾಗಿದೆ. ಹ್ಞೂ ಸರ್, ಇನ್ನೊಂದು ಪೀಸ್ ಹಾಕೊಳ್ಳಿ. ತಿನ್ನಿ ಸರ್ ಇನ್ನೊಂದು. ಅಯ್ಯೋ ಸಾಕು, ಟೇಸ್ಟ್ ನೋಡಬೇಕಾಯ್ತು. ನೀವು ಮಾಡಿರೋಂಥ ಫಿಶ್ ಕರಿ ನಿಮ್ಮ ಬಿರಿಯಾನಿ ರೆಸಿಪಿ ಚೆನ್ನಾಗಿದೆ. ಥ್ಯಾಂಕ್ ಯು ಸರ್, ಸಖತ್ತ ಮಾಡಿದ್ದೀರಾ. ನೀವು ಮುಂದೆ ಕೂತ್ಕೊಂಡೆ ತಿನ್ನೋಕೆ ಕಷ್ಟ ಆಗುತ್ತೆ ನಮಗೆ. ಓಕೆ ಸರ್. ನಾವು ಇನ್ನೊಂದು ಸ್ಪೂನ್ ಹಾಕ್ಕೊಂಡು ಆರಾಮಾಗಿ ತಿನ್ಕೊಂಡು ಹೋಗ್ತೀವಿ. ಕೃಷ್ಣಪ್ಪ ಅವರ GFC ಅವರ ಗರಂ ಮಸಾಲ ಬೇಕು ಅಥವಾ ಫಿಶ್ ಕರಿ ಬಗ್ಗೆ ತಿಳ್ಕೋಬೇಕು, ಬಿರಿಯಾನಿ ಬೇಕು, KG ಗಟ್ಲೆ ಕಬಾಬ್ ಬೇಕು ಅಂದರೆ ಕೃಷ್ಣಪ್ಪ ಅವ್ರನ್ನ ಕಾಂಟ್ಯಾಕ್ಟ್ ಮಾಡ್ಬೋದು. ಕೃಷ್ಣಪ್ಪ ನಿಮ್ಮ ನಂಬರ್ ಹೇಳಿ. 94-810-36-202. ಈ ನಂಬರ್ ಮಾಡಿ ನೀವೇ ಸಿಗ್ತೀರಲ್ಲ? ಖಂಡಿತ ನಾನು ಸಿಗ್ತೀನಿ. ಓಕೆ ಸರ್, ಥ್ಯಾಂಕ್ ಯು ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ವಿಶೇಷವಾಗಿ ಅಡುಗೆ ಮಾಡಕ್ಕೆ ಯಾರು ಬರ್ತಾ ಇದ್ದಾರೆ ಅಂತ ಕೇಳ್ತಾ ಇದ್ದಾರೆ. ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ. ಮೇಡಮ್ ನಮಸ್ಕಾರ. ನಮಸ್ಕಾರ ಸರ್. ನಮ್ಮ ಹೆಸರು ಜ್ಯೋತಿ ಅವರೇ. ಎಲ್ಲಿಂದ? ವಿದ್ಯಾಪೀಠದಿಂದ ಸರ್, PR ನಗರ. ಇಲ್ಲೇ ವಿದ್ಯಾಪೀಠ ಪಕ್ಕಕ್ಕೆ ಹತ್ರ ಇದ್ದೀರಲ್ವಾ? ಸರ್. ಓಕೆ, ವಿದ್ಯಾಪೀಠದಿಂದ ಬಂದಿದ್ದೀರಾ. ಏನ್ ಮಾಡ್ಕೊಂಡಿದ್ದೀರಿ? ಹೌಸ್ ವೈಫ್ ಸರ್. ಯಜಮಾನ ಏನ್ ಮಾಡ್ತಾರೆ? ಸಾಫ್ಟ್ವೇರ್. ಏನವ್ರ ಹೆಸರು? ಮಧುಸೂದನ್ ಸಾಫ್ಟ್ವೇರ್. ನೀವೇ ಮಲ್ಲ ಹಾರ್ಡ್ವೇರ್. ಹೌದು ಸರ್. ಓಕೆ, ಎಷ್ಟು ಜನ ಮಕ್ಕಳು? ಇಬ್ರು ಸರ್. ಇಬ್ರು ಏನ್ ಮಾಡ್ಕೊಂಡಿದ್ದಾರೆ? ದೊಡ್ಡವನ್ 10th, ಸೆಕೆಂಡ್ ಸ್ಟ್ಯಾಂಡರ್ಡ್ ಸರ್. ನಮ್ಮ ಕಾರ್ಯಕ್ರಮಕ್ಕೆ ಏನ್ ಮಾಡ್ತಾ ಇದ್ದೀವಿ? ಚಿಕನ್ ಬ್ರೆಡ್ ಟೋಸ್ಟ್ ಬೇಕಾಗುವ ಸಾಮಗ್ರಿಗಳು:
ಚಿಕನ್ ಕೈಮಾ, ಬ್ರೆಡ್, ಈರುಳ್ಳಿ, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಟೊಮ್ಯಾಟೊ, ಸೌತೆಕಾಯಿ, ದಪ್ಪ ಮೆಣಸಿನಕಾಯಿ, ಬಾದಾಮಿ, ಗೋಡಂಬಿ, ಏಲಕ್ಕಿ, ಗರಂ ಮಸಾಲ, ಧನಿಯಾ ಪುಡಿ, ಅಚ್ಚ ಖಾರದ ಪುಡಿ, ಕೊತ್ತಂಬರಿ ಸೊಪ್ಪು, ಉಪ್ಪು, ತುಪ್ಪ, ಬೆಣ್ಣೆ, ಎಣ್ಣೆ. ಶುರು ಮಾಡೋಣ. ಓಕೆ ಸರ್. ಏನ್ ಬೇಕು? ಕಡಾಯಿ ಒಂದು ಒಳಗಡೆ ಸ್ಟಫಿಂಗ್ಗೆ ರೆಡಿ ಮಾಡ್ಕೊಳ್ಳೋಕ್ಕೆ ಅದು ಕೊಡಿ ಸರ್. ಓಕೆ, ರೆಡಿ. ಆಯಿಲ್ ಬೇಕು ಸರ್. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ಬಳಸ್ತಾ ಇದೀವಿ ಹಿಮಾಮಿ ಹೆಲ್ದಿ ಅಂಡ್ ಟೇಸ್ಟಿ ಸನ್ಫ್ಲವರ್ ಆಯಿಲ್. ಸ್ವಲ್ಪ ತುಪ್ಪನೂ ಬೇಕು ಸರ್, 1-2 ಸ್ಪೂನ್ ತುಪ್ಪ. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಶ್ರೀಕೃಷ್ಣ ತುಪ್ಪವನ್ನು ಕೂಡ ಬಳಸ್ತಾ ಇದೀವಿ. ಎಷ್ಟು ಬೇಕು? 1-2 ಸ್ಪೂನ್ ಸರ್. ಹಾಂ ಸರ್. ಸಾಕಾ? ಹಾಂ ಸಾಕು ಸರ್. ಯಾರಿಗೆ ಇಷ್ಟ ನಿಮ್ಮಲ್ಲಿದು? ನಮ್ಮ ಮನೇಲಿ ನನ್ನ ದೊಡ್ಡ ಮಗನ್ ಸರ್, ಅವನ ದೊಡ್ಡ ಮಗನಿಗೆ ಫುಲ್ಲು ಚಿಕನ್ ಅಂದ್ರೆ ಫುಲ್ಲು ಪ್ರಾಣ ಸರ್. ಎಲ್ಲರೂ ಅಷ್ಟೇ ನಮ್ಮ ಮನೇಲಿ. ಹೌದಾ? ಅಷ್ಟೇ ಸರ್, ನಿಮ್ಮಂಗೆ ಪ್ಯೂರ್ ವೆಜ್. ನಾವು ವೆಜ್ಜು. ಹಂಗೆ ಸರ್, ನಿಮ್ಮಂಗೆನೆ ನಾವು ಕೂಡ ಪ್ಯೂರ್ ವೆಜ್. ಓಕೆ, ಏನು ಹಾಕೋಬಹುದು? ಇಬ್ಬರು ಮಕ್ಕಳು ಒಂದೇ ಸ್ಕೂಲಾ? ಹೌದು ಸರ್. ಎಲ್ಲ ಯಜಮಾನ ಕೆಲಸಕ್ಕೆ ಹೋಗೋದು? ಸರ್ ಇಲ್ಲೇ ಸರ್, ವಿವಿಪುರಂ. ಅಯ್ಯೋ ಪರವಾಗಿಲ್ವೇ? ಎಲ್ಲ ಹತ್ರ. ಮನೆಗೆ ಹತ್ರಕ್ಕೆ ಇಟ್ಕೊಂಡ್ಬಿಟ್ಟಿದ್ರೆ? ಹೌದು ಸರ್, ಮಧ್ಯಾಹ್ನ ಊಟಕ್ಕೂ ಬರ್ತಾರೆ, ಏನು ಪ್ರಾಬ್ಲಮ್ ಇಲ್ಲ ಸರ್. ಓಹ್, ಮಿಸ್ಸೇ ಇಲ್ಲ. ಇಲ್ಲ, ಹೌದು ಸರ್. ಯಜಮಾನಿಗೆ ಏನು ಇಷ್ಟ ನೀವು ಮಾಡೋದು? ಚಿಕನ್ನೇ ಸರ್. ಜೊತೆ ಇದೊಂದೇ ಚೆನ್ನಾಗಿ ಮಾಡೋದು ಅನ್ನೋದೇನು? ಇಲ್ಲ, ಎಲ್ಲ ತಿಂತಾರೆ. ತಿಂತಾರಪ್ಪ, ಇನ್ನೇನ್ ಮಾಡ್ತಾರೆ ಪಾಪ. ಆದ್ರೂ ಜ್ಯೋತಿ ಇದೊಂದೇ ನೀನು ಚೆನ್ನಾಗಿ ಮಾಡೋದು ಅಂತ ಏನ್ ಹೇಳ್ತಾರೆ? ಬಿರಿಯಾನಿ ಐಟಮ್ಸ್. ಬಿರಿಯಾನಿನಾ? ಹಾಂ ಸರ್. ಬ್ರೌನ್ ಆಗ್ಬೇಕಾ ಇದು? ಇಲ್ಲ ಸರ್, ಸ್ವಲ್ಪ ಸಾಕು ಸರ್. ಸಾಕಲ್ಲ? ಹಾ. ಎಲ್ಲ ಚೇಂಜ್ ಆಗ್ತದೆ. ಹೌದು ಸರ್. ಏನಿದು? ಹಸಿಮೆಣಸಿನ್ಕಾಯಿ ಹಾಕಿ. ಸಾಕು ಸರ್. ಓಕೆ. ನಿಮ್ಮ ಅಮ್ಮನ ಮನೆ ಇರೋದು? ಕೋಲಾರ ಡಿಸ್ಟಿಕ್ ಸರ್. ಕೋಲಾರದವ್ರಾ? ಹೌದು ಸರ್. ತೆಲುಗುವಾ? ತೆಲುಗು ಸರ್. ಓಕೆ. ಹಾಕಿ. ಇದು ಸಾಕು ಸರ್. ಟೊಮೊಟೊ ಹಾಕ್ಕೊಳ್ತೀನಿ. ಸಾಕು ಸರ್. ಎಸ್. ಟೊಮೊಟೊ ಹಾಕಿ. ನಂತರ ನೆಕ್ಸ್ಟು ಗರಂ ಮಸಾಲ ಸರ್. ಇದಕ್ಕಾ? ಹಾಂ ಸರ್. ರವಿಯವರ ಗರಂ ಮಸಾಲ ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ. ಹಾಂ ಸರ್. ಸಾಕಾ? ಸಾಕು ಸರ್. ಧನಿಯಾ ಪೌಡರ್. ಓಕೆ. ರೆಡ್ ಚಿಲ್ಲಿ ಪೌಡರ್. ರೆಡ್ ಚಿಲ್ಲಿ ಪೌಡರ್. ಆಮೇಲೆ ಎಲ್ಲ ಪೌಡರ್ಗಳೆಲ್ಲ ಆಯ್ತಾ? ಆಯ್ತು ಸರ್. ಚಿಕನ್ ಬೇಯಬೇಕಲ್ಲ? ಹೌದು ಸರ್. ಚಿಕನ್ ಕೈಮಾ ಮಾಡ್ಬಿಟ್ಟಿದ್ದೀರಾ? ಕೈಮಾ ಮಾಡ್ತಿದ್ದೀನಿ ಸರ್, ಅದಕ್ಕೆ ಈಸಿ ಆಗುತ್ತೆ ನಮಗೆ. ಅದೇ ಅನ್ಕೊಂಡೆ ನಾನು. ಸ್ಮಾಲ್ ಪೀಸಸ್ ಅಲ್ವಾ, ಲಾಸ್ಟ್ನಲ್ಲಿ ಆಗ್ಬಿಟ್ಟು ಓಕೆ 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 ಓಕೆ. ಒಂದು 1/4 ಗಂಟೆ ಆದರೆ ಸಾಕು ಸರ್. ಚೆನ್ನಾಗಿದೆ ಇದಾಗಿ. ಓಕೆ. ಹಾಕ್ಬಿಡ್ಬೋದು, ಹಾಕ್ಬಿಡಿ. ಹಾಂ ಸರ್. ಇದು ಬೇಗ ಬೆಂದೋಗುತ್ತೆ ಸರ್, ಒಂದು 1/4 ಗಂಟೆ ಸಾಕು. ಬೇಯ್ತಾ? ಹೌದು ಸರ್. ನೀರ್ಗಿರಿನ ಹಾಕೋದು ಬೇಡವಾ? ಏನು ಬೇಡ ಸರ್. ಇಷ್ಟೇ ಸಾಕಾ? ಹಾಂ ಸರ್. ಇಲ್ಲ, ಪೇಸ್ಟ್ ಹಾಕ್ತೀನಿ ಸರ್. ಏನ್ ಪೇಸ್ಟ್ ಹಾಕ್ತೀರಾ? ಗೋಡಂಬಿ ಬಾದಾಮಿ ಪೇಸ್ಟ್ ಮತ್ತೆ ರೆಡಿ ಮಾಡ್ಕೊಂಡಿದ್ದೀನ? ಹಾಂ ಬಿಡಿ, ಹೋಗಿ ಬಿಡಿ. ರೆಡಿ ಮಾಡ್ಕೊಳ್ತಾ ಇರ್ಬೇಕು ನೀವು. ಸರ್. ಗೋಡಂಬಿ ಜಾಸ್ತಿ ಹಾಕ್ಕೋಬೇಕು. ಗೋಡಂಬಿನ? ಹೌದು ಸರ್. ಆಮೇಲೆ ಮತ್ತೆ ಬಾದಾಮಿ ಸರ್. ಜೊತೆಗೆ ಹಾಕ್ಬಿಡ್ತೀರಾ? ಹೌದು ಸರ್. ಸರ್ ಏಲಕ್ಕಿ ಬೇಕು. ಏಲಕ್ಕಿನ? ಹಾಂ ಸರ್, ಹಾಕ್ಬಿಡಿ. ಏಲಕ್ಕಿ. ಹಾಂ ಸರ್. ಓಕೆ. ಏಲಕ್ಕಿ, ಬಾದಾಮಿ, ಗೋಡಂಬಿ ಮೂರನ್ನು ಚೆನ್ನಾಗಿ ಪೇಸ್ಟ್ ಮಾಡ್ಕೋಬೇಕು. ಮಾಡ್ಕೊಳ್ಳಿ ಮೇಡಮ್. ಚಿಕನ್ಗೆಲ್ಲ ಎಣ್ಣೆ ಬಿಟ್ಟಿದೆ ಚೆನ್ನಾಗಿ? ಹಾಂ ಸರ್, ಸಾಕು ಸರ್. ಇವಾಗಲೇ ಬೇಡ ಸರ್, ಇದು ಫುಲ್ ಇದಾಗಬೇಕಿದು. ಡ್ರೈ ಆಗಬೇಕಾ? ಹಾಂ ಸರ್, ಇನ್ನೊಂದು ಚೂರು. ಡ್ರೈ ಆಗಿದೆ. ಹಾಂ ಸರ್, ಇನ್ನೊಂದು ಚೂರು. ಏನ್ ಬೇಕು? ಉಪ್ಪು ಸರ್. ಹಾಕಿ, ಪರವಾಗಿಲ್ಲ, ಏನು ಅರ್ಜೆಂಟ್ ಇಲ್ಲ. ಉಪ್ಪು ಯಾವಾಗ ಬೇಕಾದ್ರೆ ಹಾಕೋಬೋದು, ಹಾಕೊಳ್ಳಿ. ಓಕೆ. ಇದಾಗ್ಕೋಬೇಕು ಸರ್. ಹಾಕ್ಬಿಡಿ. ಗೋಡಂಬಿ, ಬಾದಾಮಿ, ಬಾದಾಮಿ, ಏಲಕ್ಕಿಯ ಪೇಸ್ಟ್. ಪೇಸ್ಟ್ ಓಕೆ ಓಕೆ ಓಕೆ. ಸಾಕು ಸಾಕು. ಹಾಂ ಸರ್, ಸಿಮ್ನಲ್ಲಿ. ಓಕೆ. ಹಾಂ ಸರ್, ಮುಚ್ಚಿಬಿಡ್ಬೇಕು ಮುಚ್ಚೋಣ? ಒಂದು 5 ಮಿನಿಟ್ಸ್. ಮೇಡಮ್ ಆಯ್ತು. ಹ್ಞೂ ಸರ್. ಇದು ಇಲ್ಲ, ಆಫ್ ಮಾಡ್ಬಿಡ್ಲಾ? ಆಫ್ ಮಾಡಿಬಿಡಿ ಸರ್. ಓಕೆ. ಕೊತ್ತಂಬರಿ. ಕೊತ್ತಂಬರಿ ಹಾಕ್ತಿದ್ರಾ? ಹಾಂ ಸರ್. ಓಎಸ್. ಎಲ್ಲ ಹಾಕಾಯ್ತಾ? ಹ್ಞೂ ಸರ್. ಎಲ್ಲ ಏನು ಆಗಿದೆ. ಜ್ಞಾಪಿಸ್ಕೊಂಡಿಲ್ವಾ? ಇಲ್ಲ ಇಲ್ಲ ತಪ್ಪಿಸ್ಕೊಂಡಿಲ್ವಾ? ಇಲ್ಲ ಸರ್, ಓಕೆ. ಎಲ್ಲ ಆಗಿದೆ. ಚಿಕನ್ದು ಬ್ರೆಡ್ ಟೋಸ್ಟ್. ಬ್ರೆಡ್ ಟೋಸ್ಟ್ಗೆ ಚಿಕನ್ ಮಸಾಲ ರೆಡಿ ಮಾಡಿ ಇಟ್ಕೊಂಡಿದ್ದಾರೆ ಜ್ಯೋತಿಯವರು. ಓಕೆ. ನೆಕ್ಸ್ಟು ಬ್ರೆಡ್ಗೆ ಬಟರ್ ಅಪ್ಲೈ ಮಾಡ್ಕೋಬೇಕು ಸರ್ ಫಸ್ಟ್. ಅಪ್ಲೈ ಮಾಡಿ. ಹಾಂ ಸರ್. ಬಟರ್, ಕೃಷ್ಣ ಬಟರ್, ಶ್ರೀಕೃಷ್ಣ ಬಟರ್. ಬಟರ್ ಅಪ್ಲೈ ಮಾಡಿಕೊಂಡು ಸ್ಟಫ್ ಮಾಡೋದು ಸರ್. ಸ್ಟಫ್ ಮಾಡ್ಕೊಳ್ಳೋದಾ? ಹಾಂ ಸರ್. ಮತ್ತೆ ಟೋಸ್ಟರ್ನಲ್ಲಿ ಇದು ಮಾಡ್ಕೊಳ್ಳೋದು. ಟೋಸ್ಟರ್ ಇಲ್ಲ ಅಂದವ್ರು ಏನು ಮಾಡೋದು? ಹೆಂಚಿನ ಮೇಲೆ ಹಾಂ, ಹಾಕೋಬೋದು ಸರ್. ಅಲ್ವಾ? ಹಾಕೋಬೋದು ಸರ್, ಚೆನ್ನಾಗಿರುತ್ತೆ ಸರ್. ಟೋಸ್ಟರ್ ಎಷ್ಟು ಮನೇಲಿ ಇರ್ತೋ, ಯಾರ್ಯಾರ ಮನೇಲಿ ಇರ್ತೋ ಗೊತ್ತಿರ್ಲಿಕ್ಕಿಲ್ಲ ನಮಗೆ.
ಟೋಸ್ಟರ್ ಇಲ್ಲ ನಾವೇನ್ ಮಾಡ್ಬೇಕು ಅನ್ಕೊಂಡವರು ವೆರಿ ಸಿಂಪಲ್, ಅದಕ್ಕೊಂದು ದಾರಿ ತೋರಿಸ್ಕೊಡ್ತೀವಿ ನಾವು. ಡೋಂಟ್ ವರಿ. ಏನ್ ಮಾಡ್ತೀರಾ ಇವಾಗ? ಇದಕ್ಕೆ ಇದು ಹಾಕ್ಬೇಕು ಸರ್, ಗ್ರೇವಿ ಹಾಕ್ತೀರಾ? ಹಾಕ್ಬಿಟ್ಟು ಸ್ಟಫ್ ಹಾಕಿ ಅದೇನ್ ಮಾಡ್ತೀರಾ ಮಾಡಿ. ಸೀದಿಕ್ಬೇಕು ಸರ್. ಏನು? ಕುಕುಂಬರ್ ಓಕೆ. ನಂತರ ಇಟ್ಬಿಟ್ಟು ಇದು ಮತ್ತೆ ನೆಕ್ಸ್ಟ್ ಇನ್ನೊಂದು ಮೇಲ್ಗಡೆ ಸರ್. ಓಕೆ, ಇಷ್ಟೇ ಸರ್. ಇದು ಫಸ್ಟ್ ಟೋಸ್ಟ್ ಅಲ್ಲಿ ಇಟ್ಬಿಡ್ತೀರಾ? ಅಷ್ಟೇ ಸರ್. ಇದು ವೆರಿ ಸಿಂಪಲ್ ಆಗಿ ಹೇಳ್ಕೊಡ್ತಾ ಇದೀವಿ. ಟೋಸ್ಟರು ಮನೇಲಿ ಇಲ್ಲ ಅಂದವ್ರು ಏನ್ ಮಾಡ್ಕೊಳ್ಳೋದು ಮುಳ್ಳಿವ್ರೆ, ಮಾಡ್ಕೊಳಕ್ ಆಗಲ್ವಾ ಅನ್ನೋ ಪ್ರಶ್ನೆನೇ ಇಲ್ಲ. ಹೆಂಚ್ ಇಟ್ಕೊಳ್ಳಿ, ಸೇಮ್ ಅದನ್ನೇ ಹೆಂಚ್ ಮೇಲೆ ಹಾಕಿ 2 ಸರಿ ತಿರುಗಿಸಿ, ಅದಕ್ಕಿನ್ನ ಚೆನ್ನಾಗಿರುತ್ತೆ, ಅದ್ಭುತವಾಗಿ. ಅಷ್ಟೇ ಸರ್. ಅಲ್ವಾ ಮೇಡಮ್? ಕರೆಕ್ಟ್ ತಾನೇ? 2 ಸೌತೆಕಾಯಿ ಇಡಿ. ಮತ್ತೆ ಮೇಲ್ಗಡೆ ಎಷ್ಟು ನಿಮಿಷ ಇಡಬೇಕಾಗುತ್ತೆ ಅದ್ರೊಳಗೆ? ಏನು ಇಲ್ಲ ಸರ್, ಗ್ರೀನ್ ಲೈಟ್ ಬರುತ್ತೆ ಅಲ್ಲಿ ಮುಚ್ಚಿ ಅದನ್ನ. ಹಾಂ ಸರ್, ಮುಚ್ಚಿದೆ. ಫಸ್ಟ್ ನಮ್ಮ ಹೆಂಚ್ ಮೇಲೆ ಹಾಕಿ, ಅದೇ ಇಂಪಾರ್ಟೆಂಟ್ ನಮಗೆ. ಹಾಂ ಸರ್, ಅಲ್ಲಿ ಮಾಡ್ಬೋದು ಸರ್, ಸೇಮ್ ಬರುತ್ತೆ. ಇದ್ರ ಮೇಲೆ ಹಾಕಿ. ಹಾಂ ಸರ್, ಸ್ವಲ್ಪ ಗೀನೋ ಏನಾದರೂ ಅಪ್ಲೈ ಮಾಡಿ ಸರ್, ಚೆನ್ನಾಗಿ. ಅಲ್ಲೇ ಬಟ್ರ್ ಇದೆಯಲ್ಲ ಹಾಕಿ. ಇನ್ನೇನು ಗೀ ಬೇರೆ ತಗೋತೀರಿ ನೀವು? ಹಾಕಿ ಬಟ್ರನ. ನಾನು ಹೇಳ್ತಾ ಇದ್ದೀನಿ, ಆ ಟೋಸ್ಟಲ್ ಮಾಡೋದಕ್ಕಿಂತ ಹಾಂ ಸರ್, ಚೆನ್ನಾಗಿ ಬರುತ್ತೆ ಸರ್. ಹೆಂಚ್ ಮೇಲೆ ಮಾಡ್ಕೊಂಡ್ರೆ ಹೌದು ಸರ್, ಅದ್ರ ಮಜಾನೇ ಬೇರೆ. ಆಮೇಲೆ ಎಲ್ಲಾರ್ಗು ಟೋಸ್ಟ್ ಇರೋಲ್ಲ. ಟೋಸ್ಟ್ ಬೇಕಪ್ಪ, ಟೋಸ್ಟ್ ಇದ್ರೇನೆ ಆಗೋದು, ಇವೆಲ್ಲ ತಪ್ಪು ಕಲ್ಪನೆ. ನಾವು ಬೇರೆ ಐಟಮ್ ಆಗಿದ್ರೆ ನಿಮ್ಮ ಕೈಲಿ ಮಾಡಿಸ್ತಾನೆ ಇಲ್ಲ, ಯಾಕಂದ್ರೆ ಟೋಸ್ಟರ್ ಎಲ್ಲ ಮಾಡೋದು ನಾವು ಮಾಡ್ತಾ ಇಲ್ಲ. ಓಕೆ ಸರ್. ಈಗ ಏನಕ್ಕೆ ಅಂದ್ರೆ ಎಲ್ಲಾ ಕಡೆ ಕರ್ನಾಟಕದ ಮೂಲೆ ಮೂಲೆ ಹಳ್ಳಿಗಳೆಲ್ಲ ಜನ ನೋಡ್ತಾ ಇರ್ತಾರೆ. ಹೌದು ಸರ್. ಟೋಸ್ಟರ್ ಇಲ್ಲ ಅಂತ ತಕ್ಷಣ ಅಯ್ಯೋ ಸರಿಲ್ಲಪ್ಪ, ನಮ್ಮ ಕೈಲಿ ಆಗಕ್ಕಿಲ್ಲ, ಬಿಟ್ಬಿಡು ಅಂದ್ರೆ ನಾವ್ ಎಲ್ಲಿಗೆ ಹೋಗೋದು ಆಮೇಲೆ? ಹೌದು ಸರ್. ಇಲ್ಲ, ಇದು ಮತ್ತೆ ಹೇಳೋಣ ಅನ್ಕೊಂಡಿದ್ದೆ ಸರ್, ಇದ್ರಲ್ಲಿ ಕೂಡ ಮಾಡ್ಕೋಬಹುದು ಅಂತ. ನಾವು ಮಾಡೇ ಬಿಡ್ತೀವಿ. ನಾವು ಬಿಡ್ತೀವಾ? ಇನ್ನೊಂದು ಮಾಡ್ಬಿಡಿ. ಹಾಂ ಸರ್. 2 ಅದ್ರೊಳಗೆ 2 ಇದ್ರೊಳಗೆ. ಆಯ್ತು ಸರ್. ನನಗೆ ಗೊತ್ತಿರೋ ಪ್ರಕಾರ ಟೋಸ್ಟರ್ಗಿಂತ ನೀವು ಇದೇ ಚೆನ್ನಾಗಿ ಬರ್ತದೆ ಅಲ್ವಾ? ಹೌದು ಸರ್. ಅದೇನ್ರಿ ಅದು? ಬದನೆಕಾಯ ಅಲ್ಲ, ಟೊಮೆಟೊ ಅದು? ಇಲ್ಲ ಸರ್, ಪುದೀನ ಚಟ್ನಿ ಸರ್. ಅಲ್ಲ, ಕೆಳಗಡೆ ಟೊಮೆಟೊ ತಾನೇ ಇದು ಸರ್? ಹ್ಞೂ ಸರ್, ಕ್ಯಾಪ್ಸಿಕಮ್ ಸೂಪರ್ ಆಗಿ ಬಂದಿದೆ ನೋಡಿ ಸರ್. ಇದೇ ಚೆನ್ನಾಗಿ ಬರೋದು, ನಂಗೆ ಗೊತ್ತಿದೆ ಸರ್. ಇದು ಆಗಿರುತ್ತೆ ಅಂತ. ತೆಗಿ ನೋಡಿ. ಆಗಿದೆ ಸರ್. ಆಗಿದೆಯಲ್ಲ, ಆಫ್ ಮಾಡಿದ್ರಾ? ಆಫ್ ಮಾಡ್ಕೊಳ್ಳಿ ಫಸ್ಟ್. ಎಸ್, ಒಂದ್ ಕಡೆ ಪುದೀನಾ ಚಟ್ನಿ, ಒಂದ್ ಕಡೆ ನಾವು ಚಿಕನ್ದು ಏನು ಗ್ರೇವಿ ಮಾಡ್ಕೊಂಡಿದೀವಿ ಒಳಗಡೆ ಆ ಸ್ಟಫಿಂಗ್ ಮಾಡಕ್ಕೆ ಕಟಕ್ ಅಂತ ಮುರಿದೋಗುತ್ತೆ. ಹೌದು ಸರ್. ಅಲ್ಲೇ ಹಾಕ್ಬಿಡಿ, ಡೈರೆಕ್ಟ್ ಆಗಿ ಕಟ್ ಮಾಡ್ಬಿಡಿ ಅದನ್ನ. ಹಾಂ ಸರ್, ಮಾಡಿ. ಎಸ್, ಓಕೆ. ರೆಡಿನಾ? ಇನ್ನೇನು ಇಡಬೇಕಾ? ಇಡ್ಬೇಕು ಸರ್. ಇನ್ನೂ ಇಡಬೇಕಾ? ಹಾಂ ಸರ್. ಓ, ಫುಲ್ ಮಿಲ್ಸ್, ನೋ ಟೋಸ್ಟಿಂಗ್, ಫುಲ್ ಮಿಲ್ಸಿಂಗ್. ಚಿಕನ್ ಬ್ರೆಡ್ ಟೋಸ್ಟ್. ಓಕೆ, ಬ್ರೆಡ್ ಪುದೀನ. ಟೋಸ್ಟ್. ಎಸ್, ಪುದೀನ ಚಟ್ನಿಯೊಂದಿಗೆ ನೋಡಿ ಸರ್ ಹೆಂಗಿದೆಯೋ ಅಂತ. ಪುದೀನಾ ಚಟ್ನಿ, ಆ ಚಿಕನ್ದು ಸ್ಟಫಿಂಗ್ ಮಾಡಿರುವಂತ ಮಸಾಲ, ಹೌದು ಸರ್. ಇದು ಹೆಂಚ್ ಮೇಲೆ ಮಾಡ್ಕೊಂಡಿರೋದು, ಅದು ಟೋಸ್ಟರ್ ಮಾಡ್ಕೊಂಡಿರೋದು, ಸೌತೆಕಾಯಿ ಫುಲ್ ಮಿಲ್ಸ್ ರೆಡಿ ಮಾಡಿಕೊಟ್ಟಿದ್ದಾರೆ. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಜ್ಯೋತಿಯವರು ಬಂದಿದ್ದಾರೆ. ಇದನ್ನ ಜ್ಯೋತಿಯವರು ಯಾವ ರೀತಿ ಮಾಡಿದ್ರು ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಚಿಕನ್ ಟೋಸ್ಟ್ ನ ಮತ್ತೊಮ್ಮೆ ತೋರಿಸ್ತಾ ಇದೀವಿ, ನೋಡ್ಕೊಳ್ಳಿ, ಮಾಡ್ಕೊಳ್ಳಿ. ಚಿಕನ್ ಬ್ರೆಡ್ ಟೋಸ್ಟ್ ಮಾಡುವ ವಿಧಾನ: ಮಿಕ್ಸಿ ಜಾರ್ಗೆ ಗೋಡಂಬಿ, ಬಾದಾಮಿ, ನೀರು, ಏಲಕ್ಕಿ ಹಾಕಿ ರುಬ್ಬಿಕೊಳ್ಳಿ. ಒಂದು ಕಡಾಯಿಗೆ ಎಣ್ಣೆ, ತುಪ್ಪ, ಈರುಳ್ಳಿ, ಹಸಿಮೆಣಸಿನಕಾಯಿ, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಟೊಮೆಟೊ ಹಾಕಿ ಫ್ರೈ ಮಾಡಿ, ಗರಂ ಮಸಾಲ, ಧನಿಯಾ ಪುಡಿ, ಅಚ್ಚ ಖಾರದ ಪುಡಿ, ಚಿಕನ್ ಕೈಮಾ ಹಾಕಿ ಹುರಿದು, ಉಪ್ಪು, ರುಬ್ಬಿದ ಬಾದಾಮಿ ಗೋಡಂಬಿ ಪೇಸ್ಟ್, ಕೊತ್ತಂಬರಿ ಸೊಪ್ಪು ಹಾಕಿ ಚೆನ್ನಾಗಿ ಬಾಡಿಸಿ ಮಸಾಲ ತಯಾರಿಸಿಕೊಳ್ಳಿ. ಬ್ರೆಡ್ಗೆ ಬೆಣ್ಣೆ ಹಚ್ಚಿ ಅದರ ಮೇಲೆ ಕೈಮಾ ಮಸಾಲ, ಸೌತೆಕಾಯಿ ಇಟ್ಟು ಅದರ ಮೇಲೆ ಬೆಣ್ಣೆ ಹಚ್ಚಿದ ಇನ್ನೊಂದು ಬ್ರೆಡ್ ಇಟ್ಟು ಮುಚ್ಚಿ ಬೆಣ್ಣೆ ಹಾಕಿ ಕಾದ ಹೆಂಚಿನ ಮೇಲೆ 2 ಕಡೆ ಫ್ರೈ ಮಾಡಿ. ಈಗ ಚಿಕನ್ ಬ್ರೆಡ್ ಟೋಸ್ಟ್ ಸವಿಯಲು ಸಿದ್ಧ. ಓಕೆ, ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಅದ್ಭುತವಾಗಿರುವಂತ ಒಂದು ಟೋಸ್ಟರು, ಚಿಕನ್ ಟೋಸ್ಟರು. ಅಂದ್ರೆ 2 ಥರನ ತೋರಿಸಿದೀವಿ. ಒಂದು ಟೋಸ್ಟರ್ ಮಲ್ಲಿದ್ರೆ ಮಾಡ್ಕೊಳ್ಳೋದಾದ್ರೆ, ಅದಕ್ಕಿಂತ ಹೆಂಚ್ ಮೇಲೆ ಹಾಕೊಳ್ಳೋದೇ ತುಂಬಾ ಚೆನ್ನಾಗಿರುತ್ತೆ ನನಗೆ ಗೊತ್ತಿರೋ ಪ್ರಕಾರ. ಏನಂತೀರಾ? ಹೌದು ಸರ್. ಮಗನಾ? ಹೌದು ಸರ್, ಮಗ ಹೆಸರು ಕೀರ್ತನ್ ಸರ್. ಅವ್ನು ಇಷ್ಟನಾ? ಅವ್ನು ತುಂಬಾ ಇಷ್ಟ ಸರ್. ಇನ್ನ ವಾರಕ್ಕೆ 1-2 ಸತಿ 3 ಸತಿ ಮಾಡ್ಕೊಳ್ಬೇಕಾ? ಹೌದು ಸರ್. ಓಕೆ, ನನ್ನ ದೊಡ್ಡ ಮಗನಿಗೆ ಹಾಯ್ ಹೇಳ್ಬಿಡಿ ಸರ್. ಏನ್ ಮಗನ ಹೆಸರು? ಕೌಶಿಕ್. ಕೌಶಿಕ್, ನೋಡ್ದ ಅಮ್ಮ ನೀನ್ ಬಿಟ್ಕೊಂಡ್ಬಿಟ್ಟಿದ್ದಾರೆ? ಇಲ್ಲ ಬರ್ಬಾರ್ದೇನಾ? ಇಲ್ಲ ಸರ್, ಅವ್ನು 10th ಸರ್, ಟೆಸ್ಟ್ ನಡೀತಾ ಇದೆ ಇವಾಗ. ಹೌದಾ? ಹೌದು ಸರ್, 10th ಅಲ್ವಾ, ಅದಕ್ಕೆ ಏನ್ ಮಾಡಕ್ಕಾಗಲ್ಲ. ಇಲ್ದಿದ್ರೆ ಅವನಿಗೂ ತುಂಬಾ ಇಷ್ಟ. ಫಸ್ಟ್ ಕ್ಲಾಸ್ ಇದೆ. ಮಕ್ಳಿಗಂತೂ ತುಂಬಾ ಚೆನ್ನಾಗಿರುತ್ತೆ ಸರ್. ಟೊಮೊಟೊ ಸಾಸ್ ಜೊತೆಗೂ ತಿನ್ಬೋದು, ಅವ್ರಿಗೆ ಚೆನ್ನಾಗಿರುತ್ತೆ, ನಮ್ಗಾದ್ರೆ ಇದೇ ಚೆನ್ನಾಗಿರುತ್ತೆ. ಏನು ಬೇಡ. ಹಾಂ ಸರ್, ಅದೇ ಮಸಾಲ ಇರುತ್ತೆ ಅಲ್ವಾ ಸರ್, ಇದರಲ್ಲೇ ಫುಲ್ ಇರುತ್ತೆ, ಹಂಗೆ ತಿನ್ಕೋಬಹುದು. ಚೆನ್ನಾಗಿದೆ ಜ್ಯೋತಿ ಅವರೇ. ಥ್ಯಾಂಕ್ಸ್ ಸರ್.
ಪುದೀನ ಚಟ್ನಿ ಬೇಡ, ಹೌದು ಸರ್. ತುಂಬ ಚೆನ್ನಾಗಿದೆ. ಗ್ರೇವಿ ಚಪಾತಿಗೂ ಎಲ್ಲಕ್ಕೂ ಹಂಗೆ ತಿನ್ಬೋದು ಸರ್, ತುಂಬ ಚೆನ್ನಾಗಿರುತ್ತೆ. ಗ್ರೇವಿ ಹಾಂ ಸರ್, ಗ್ರೇವಿ ಟೇಸ್ಟ್ ಮಾಡಿ, ತುಂಬ ಚೆನ್ನಾಗಿದೆ. ಚಪಾತಿ ಪೂರಿ ಮಾಡ್ಕೋಬೋದಲ್ಲ? ಹ್ಞೂ ಸರ್, ಆರಾಮಾಗಿ ಸರ್. ಚಪಾತಿಗೆ ಚೆನ್ನಾಗಿರುತ್ತೆ ಸರ್, ತುಂಬ ಚೆನ್ನಾಗಿರುತ್ತೆ. ಹಾಂ ಈ ಥರ ಎಲ್ಲ ಮಾಡೋದು ಕೊಟ್ಬಿಟ್ರೆ ಮಕ್ಕಳಿಗೆ ಬೇರೆ ತಿನ್ನೋದೇ ಇಲ್ಲ ಆಮೇಲೆ. ಹೌದು ಸರ್, ಇದೇ ಬೇಕು ಅಂತಾರೆ ಸರ್ ಇವಾಗ. ಅಲ್ವಾ? ಹೌದು ಸರ್. ನನ್ನ ಓನ್ ರೆಸಿಪಿ ನಾನೇ ಇದು ಮಾಡಿರೋ ಸರ್. ವೆಜ್ ಮಾಡ್ತಾ ಇದೆ ಸರ್, ನಾನ್ ವೆಜ್ ಟ್ರೈ ಮಾಡೋಣ ಚೆನ್ನಾಗಿರುತ್ತೆ ಅಂದ್ಬಿಟ್ಟು ಮಾಡಿದೆ ಸರ್, ಚೆನ್ನಾಗಿ ಬಂದ್ಬಿಟ್ಟು. ತುಂಬಾ ಚೆನ್ನಾಗಿದೆ, ಹೌದು ಯಾರು ಬೇಕಾದ್ರೆ ಟ್ರೈ ಮಾಡೋದು. ಎಲ್ಲ ಸರಿಯಾಗಿದೆ ಸರ್, ಉಪ್ಪು ಕರೆಕ್ಟಾಗಿ ಮಾಡಿದ್ದೀರಾ, ಹಾಂ ಸರ್. ತೊಂದರೆನೇ ಇಲ್ಲ. ಈ ಥರ ಎಲ್ಲ ಕೊಡೋಕೆ ಮಕ್ಕಳು ತಿನ್ಸಕ್ಕೆ ಶುರು ಮಾಡ್ಬಿಟ್ರೆ ಹೌದು ಸರ್, ಬೇರೆ ತಿನ್ನಲ್ಲ. ಪ್ರತಿದಿನ ಇದೇ ಬೇಕು ಅಂತಾರೆ. ಹೌದು ಸರ್. ಇದೇ ಸ್ಟಫಿಂಗ್ನ ನೀವು ಚಪಾತಿ ರೋಲ್ ಮಾಡ್ಕೋಬೋದು. ಹೌದು ಸರ್, ಆರಾಮಾಗಿ ಸರ್. ಹಂಗೆ ಸರ್ ನಾನು ಮಾಡೋದು. ಅನ್ಸುತ್ತೆ ಅಕಸ್ಮಾತ್ ಬ್ರೆಡ್ ಇಲ್ಲ ಅಂದರೆ ಚಪಾತಿ ಇದ್ದರೆ ರೆಡಿಯಾಗಿ ಅದು ಸುತ್ಕೊಟ್ಬಿಡ್ಬೋದು ಅಷ್ಟೇ ಸರ್. ಬಟ್ ರುಚಿಯಾಗಿದೆ, ಅದ್ಭುತವಾಗಿದೆ. ಥ್ಯಾಂಕ್ ಯು ಮೇಡಮ್. ಸರ್ ನನ್ನ ಮಗ ಏನೋ ಹೇಳ್ತಾನಂತೆ. ನಮ್ಮಮ್ಮ ಮಾಡಿರೋ ಬ್ರೆಡ್ ಟೋಸ್ಟ್ ನೋಡ್ಕೊಳ್ಳಿ, ಮಾಡ್ಕೊಳ್ಳಿ, ತಿನ್ಕೊಳ್ಳಿ. ತುಂಬ ಚೆನ್ನಾಗಿ ಮಾಡಿರೋರಮ್ಮ, ನಿಜವಾಗ್ಲೂ ಭಾಳ ಖುಷಿ ಆಯಿತು. ಥ್ಯಾಂಕ್ ಯು ಜ್ಯೋತಿ ಅವರೇ. ನಿಮಗೆ ರವಿ ಮಸಾಲದವರ ಆಕರ್ಷಕ ಒಂದು ಆ್ಯಂಪರು ತುಂಬ ಚೆನ್ನಾಗಿದೆ, ಯೂಸ್ ಮಾಡಿ ನೋಡಿ. ಮಯಾಸ್ ಅವರ ಬೇಲ್ ಬಾರ್ ನಿಮಗೋಸ್ಕರ. ಬೇಲ್ಪುರಿ ತಿನ್ನಬೇಕು ಅಂದಾಗ ಬೇಲ್ ಬಾರ್ನ ಉಪಯೋಗಿಸ್ಕೊಳ್ಳಿ, ಚೆನ್ನಾಗಿರುತ್ತೆ. ಶ್ರೀ ಕೃಷ್ಣ ಮಿಲ್ಕ್ ಅಂಡ್ ಮಿಲ್ಕ್ ಪ್ರಾಡಕ್ಟ್ ಅವರು ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ಅದ್ಭುತವಾಗಿರುವಂಥ ಒಂದು ಶ್ರೀ ಕೃಷ್ಣ ಗೀಯ ಜೊತೆಗೆ ಸಿಹಿ ತಿಂಡಿಯನ್ನು ನಿಮಗೋಸ್ಕರ ಕಳಿಸ್ಕೊಟ್ಟಿದ್ದಾರೆ. ಮಕ್ಳಿಗೆ ಕೊಡಿ, ನಿಮ್ಮ ದೊಡ್ಡ ಮಗನಿಗೆ ಕೊಡಿ. ಓಕೆ ಸರ್, ಅವ್ನು ಸ್ವೀಟ್ ಇಷ್ಟ ಆಗಲ್ಲ ಸರ್ ಅಷ್ಟೇ. ಯುನಿಬಿ ಕುಕೀಸ್ ನಿಮಗೋಸ್ಕರ. ಹಾಂ ಸರ್, ನಮ್ಮ ಮನೇಲಿ ಎಲ್ಲರೂ ಅಷ್ಟೇ, ಸ್ವೀಟ್ ಕಮ್ಮಿ. ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ರಿಷಿಕೇಶ್ ಬೃಂಗ ಏರ್ ಆಯಿಲ್ ಅವರು ಅದ್ಭುತವಾಗಿರುವಂಥ ಏರ್ ಆಯಿಲ್ನ ಜೊತೆಗೆ ಒಂದು ಹರ್ಬಲ್ ಶಾಂಪೂವನ್ನು ಕೊಡ್ತಾ ಇದ್ದಾರೆ ನಿಮಗೋಸ್ಕರ. ಮುಳಿಯಾ ಜ್ಯುವೆಲರ್ಸ್ ಅವರ ಒಂದು ಬೆಳ್ಳಿಯ ಗಣೇಶ, 1000 ರೂಪಾಯಿ ಗಿಫ್ಟ್ ವೋಚರು. ಹೋಗಿ ಏನ್ ಬೇಕಾದ್ರೂ ತಗೋಬಹುದು, ಯಜಮಾನ ಕರ್ಕೊಂಡು ತಗೊಂಬನ್ನಿ. ಶ್ರೀನಿಧಿ ಪಬ್ಲಿಕೇಶನ್ ಅವರು ಯಾವ ಹಬ್ಬಕ್ಕೆ ಏನ್ ಮಾಡ್ಕೋಬೇಕು ಅಂತ ಪ್ಯಾಕೇಜ್ ಅನ್ನ ಮಾಡಿ ಕೊಟ್ಟಿರುವಂತದ್ದು ನಿಮ್ಗೋಸ್ಕರ ಈ ಪುಸ್ತಕ. ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು. 5 ಸ್ಟಾರ್ ಹೋಟೆಲ್ ಶೆಫ್ ಪ್ರಕಾಶ್ ಅವ್ರನ್ನ ಕರೆಸ್ತಾ ಇದೀವಿ. ಅದ್ಭುತವಾಗಿರುವಂತ ಅಡುಗೆನ ಮಾಡ್ತಾ ಇದ್ದಾರೆ. ಪ್ರಕಾಶ್ ಬನ್ರಿ. ನಮಸ್ಕಾರ ಪ್ರಕಾಶ್. ನಮಸ್ಕಾರ ಸರ್. ಆರಾಮ್ ಸರ್. ಮತ್ತೆ ಏನ್ ಮಾಡ್ತಾ ಇದೀವಿ ಇವತ್ತು ಸ್ಟಫ್ ಕ್ಯಾಪ್ಸಿಕಮ್ ಬೋಂಡಾ. ಕ್ಯಾಪ್ಸಿಕಮ್ ಬೋಂಡಾ ಮಾಡಕ್ಕೆ ಏನೇನು ತಂದಿದ್ದೀರಿ? ಸ್ಟಫ್ಡ್ ಕ್ಯಾಪ್ಸಿಕಮ್ ಬೋಂಡಾ ಬೇಕಾಗುವ ಸಾಮಗ್ರಿಗಳು: ದಪ್ಪ ಮೆಣಸಿನಕಾಯಿ, ಹೂಕೋಸು, ಕ್ಯಾರೆಟ್, ಹುರುಳಿಕಾಯಿ, ಹಸಿ ಮೆಣಸಿನಕಾಯಿ, ಆಲೂಗಡ್ಡೆ, ಈರುಳ್ಳಿ, ಓಂಕಾಳು, ಅಡುಗೆ ಸೋಡಾ, ಅರಿಶಿನ, ಗರಂ ಮಸಾಲ, ಅಚ್ಚ ಖಾರದ ಪುಡಿ, ಅಕ್ಕಿ ಹಿಟ್ಟು, ಕಡಲೆ ಹಿಟ್ಟು, ಜೀರಿಗೆ, ನಿಂಬೆಹಣ್ಣು, ಚಾಟ್ ಮಸಾಲ, ಕೊತ್ತಂಬರಿ ಸೊಪ್ಪು, ಉಪ್ಪು, ಎಣ್ಣೆ. ಶುರು ಮಾಡೋಣ. ಫಸ್ಟ್ ಏನು ಕೊಡ್ಲಿ? ಟ್ಯಾನ್ ಕೊಡಿ ಸರ್, ಮಸಾಲ ಮಾಡೋಣ. ತೊಗೊಳ್ಳಿ ಸರ್. ಎಣ್ಣೆ ಹಾಕ್ಲಾ? ಆಯಿಲ್ ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ಬಳಸ್ತಾ ಇದೀವಿ ಹಿಮಾಮಿ ಹೆಲ್ದಿ ಅಂಡ್ ಟೇಸ್ಟಿ ಸನ್ಫ್ಲವರ್ ಆಯಿಲ್. ಹಾಕೊಳ್ಳಿ ಸರ್. ಜೀರಿಗೆ ಹಾಕ್ತೀವಿ ಸ್ವಲ್ಪ. ಹಾಕಿ ಹಾಕಿ. ಜೀರಿಗೆ ಆಯ್ತು. ಹಸಿಮೆಣಸಿನ ಹಾಕ್ತೀನಿ. ಹಾಕಿ. ಈರುಳ್ಳಿ ಹಾಕ್ತಂಗೆ ಹಾಕಿ ಸರ್. ಎಣ್ಣೆಲಿ ಕರಿತೀರಲ್ವಾ? ಹೌದೌದು, ಎಣ್ಣೆ ಇಟ್ಕೋಬೇಕು. ಎಣ್ಣೆಲಿ ಕರಿಬೇಕು. ಓಕೆ. ಕ್ಯಾರೆಟ್ ಹಾಕ್ತೀನಿ. ಹಾಕಿ ಸರ್. ಕ್ಯಾರೆಟು, ಈರುಳ್ಳಿ, ಸಣ್ಣಗೆ ಹೆಚ್ಚಿರೋಂಥ ಮೆಣಸಿನ್ಕಾಯಿ, ಬೀನ್ಸ್ ಹಾಕಿದ್ದೀನಿ. ಏನು ಬೀನ್ಸಾ? ಹೌದು. ಓಹೋ, ಹಿಂಗೆಲ್ಲ ಮಾಡ್ತೀರಾ? ಹೌದಾ? ಓಕೆ ಸರ್, ಚೆನ್ನಾಗಿತ್ತು ಬಿಡಿ ಇದು. ಹೂಗೋಸಿದು. ವೆರಿ ಗುಡ್. ಈ ಎಣ್ಣೆಲೇ ಬೇಯುತ್ತದೆ. ಹೌದಾ? ಬೆಂದ ಬಿಡುತ್ತೆ, ಸಣ್ಣ ಹಾಕಬೇಕು. ಓಕೆ. ಖಾರ ಉಪ್ಪು ಎಲ್ಲ ಏನು ಹಾಕಲ್ವಾ? ಹಾಕ್ತೀನಿ ಈಗ. ಮತ್ತೆ ಆಲೂಗಡ್ಡೆ ಹಾಕಬೇಕು. ಓ, ಆಲೂಗಡ್ಡೆನೂ ಇದೆಯಾ? ಹೌದೌದು. ಇವೆಲ್ಲ ಹಾಕಿ ತುಂಬಿಟ್ಟು ಒಳಗೆ ಎಣ್ಣೆ ಒಳಗೆ ಬಿಟ್ಬಿಡೋದು. ಹೌದೌದು. ಆಲೂಗಡ್ಡೆ ಹಾಕಿಲ್ಲ ಅಂದ್ರೆ ಇದು ಇಟ್ಕೊಳ್ಳಲ್ಲ. ಗಟ್ಟಿ ತುಂಬ ಚೆನ್ನಾಗಿರುತ್ತೆ ಇದು. ಎಲ್ಲ ಕಡೆ ಸಿಗುತ್ತೆ ಇದು. 5 ಸ್ಟಾರ್ ಹೋಟೆಲ್ ಎಲ್ಲ ಹಾಂ ಸಿಗುತ್ತೆ. ಏನದು? ಸ್ಟಫ್ ಕ್ಯಾಪ್ಸಿಕಮ್ ಬೋಂಡಾ. ಕ್ಯಾಪ್ಸಿಕಮ್ ಬೋಂಡಾ. ಈಗ ನಾರ್ತ್ ಕಡೆ ಹೋದರೆ ಬರ್ವಾನ್ ಅಂತಾರೆ. ಬರ್ವಾನ್ ಫುಲ್ ಪ್ಯಾಕ್ ಬರ್ವಾನ್ ಬೋಂಡಾ. ಹೌದಾ? ಒಂದು ಬೆಂದ ಬಿಡ್ತು ಒಂದು ಸಲ ಎಣ್ಣೆಲಿ. ಎಲ್ಲ ತರಕಾರಿ ಚೆನ್ನಾಗಿ ಬೇಯಿಸ್ಕೊಂಬಿಟ್ರೆ ಆಮೇಲೆ ಎಣ್ಣೆಲಿ ಬಿಟ್ಟಾಗ 1 ನಿಮಿಷ ಅದು ಬಿಸಿ ಆದರೆ ಸಾಕು. ಮೇಲ್ಗಡೆ ಬೆಂದರೆ ಸಾಕು, ಒಳಗಡೆ ಬೆಂದಿರುತ್ತಲ್ವಾ? ಬೆಂದಿರುತ್ತೆ ಎಲ್ಲ ಅಷ್ಟೇ. ಬೇರೆ ಕ್ಯಾಪ್ಸಿಕಮ್ ತಿಂದಂತ ಇದು ಚೆನ್ನಾಗಿರುತ್ತೆ ತಿನ್ನಕ್ಕೆ. ಸ್ಟಫಿಂಗ್. ಹೌದು. ಈಗ ಆಲೂಗಡ್ಡೆ ಹಾಕ್ಬಿಡೋಣ ಸ್ವಲ್ಪ. ಬೇಯಿಸ್ಕೊಂಡೆ ತುರ್ಗೋ ಬಂದಿದ್ದ ಆಲೂಗಡ್ಡೆ. ಬೇಯಿಸಿ ತುರಿದಿರ್ತಕ್ಕಂಥ ಆಲೂಗಡ್ಡೆ. ಎಸ್ ಸರ್. ಉಪ್ಪು ಹಾಕ್ತೀನಿ ಹಂಗೆ. ಹಾಕ್ಬಿಡಿ. ಆಲೂಗಡ್ಡೆ ಬೆಂದಿದೆ, ಅದರಿಂದ ಅಂಥದ್ದೇನು ಬೇಯಿಸೋ ಅವಶ್ಯಕತೆ ಇಲ್ಲ. ಗರಂ ಮಸಾಲ ಸ್ವಲ್ಪ. ರವಿ ಅವರ ಗರಂ ಮಸಾಲ ನಮ್ಮ ಕಾರ್ಯಕ್ರಮದಲ್ಲಿ ಸಾಕು. ಓಕೆ. ಆಮೇಲೆ ಸ್ವಲ್ಪ ಅರಿಶಿನ ಪುಡಿ ಹಾಕಿ. ರವಿ ಅವರ ಅರಿಶಿನ ಪುಡಿ, ಚಿಲ್ಲಿ ಪೌಡರ್ ಸ್ವಲ್ಪ, ರೆಡ್ ಚಿಲ್ಲಿ ಪೌಡರ್. ಸಾಕು. ಆಯ್ತಾ? ಆಯ್ತು ಅಷ್ಟೇ. ಮಸಾಲ ರೆಡಿನಾ? ಮಸಾಲ ರೆಡಿ. ಓಕೆ. ಮಸಾಲ ಆಯಿತು. ಸ್ವಲ್ಪ ಆರಿಬಿಟ್ಟು ಅಷ್ಟೇ. ತುಂಬ ತುಂಬಿಸ್ಕೊಳ್ಳೋದು ಅಷ್ಟೇ.
ತೆಗೆದ್ಬಿಡೋಣ ಅದನ್ನ ಪ್ಲೇಟ್ಗೆ. ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ತೀನಿ ಹಂಗೆ. ಹಾಕ್ಬಿಡಿ, ಅದೇನೇನು ಹಾಕ್ತೀರಾ ಹಾಕಿ, ಆಮೇಲೆ ತಕ್ಕೊಂಬೋಣ. ಬಿಕಾಸ್ ನೀವು ಆ ಮಾಡಿರೋಂಥ ಪಾತ್ರೆಲ್ಲ ಇಟ್ಟರೆ ಅದು ತಣ್ಣಗಾಗಲ್ಲ, ತಣ್ಣಗಾಗಲ್ಲ. ಸ್ಟಫ್ ಮಾಡೋಕ್ಕಾಗಲ್ಲ. ಹೌದು, ಕೊತ್ತಂಬರಿ ಸೊಪ್ಪು ಹಾಕ್ತೀನಿ ಹಂಗೆ. ಹಾಕಿ. ಓಕೆ, ಅಷ್ಟೇ, ಆಫ್ ಮಾಡಿಬಿಡಿ ಈಗ. ತಗೊಂಬೋಣ. ಎಣ್ಣೆ ಇಟ್ಕೊಂಡು ಫಿನಿಶ್ನಾ? ಅಷ್ಟೇ. ಓಕೆ ಸರ್, ಹಾಕಿ. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ 5 ಸ್ಟಾರ್ ಹೋಟೆಲ್ನ ಚೆಫ್ ಪ್ರಕಾಶ್ ಅವರು ಬಂದಿದ್ದಾರೆ. ಅದ್ಭುತವಾದಂತಹ ಸ್ಟಫ್ ಕ್ಯಾಪ್ಸಿಕಮ್ ಮಾಡ್ತಾ ಇದ್ದಾರೆ. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ಬಳಸ್ತಾ ಇದೀವಿ ಹಿಮಾಮಿ ಹೆಲ್ದಿ ಅಂಡ್ ಟೇಸ್ಟಿ ಸನ್ಫ್ಲವರ್ ಆಯಿಲ್. ಕಟ್ಲೆಟ್ ಹಾಕ್ತೀರಾ? ಎಷ್ಟಿದೆ? 150 ಗ್ರಾಮ್ ಇದೆ. 150 ಗ್ರಾಮ್ ಕಡಲೆ ಹಿಟ್ಟು. ಹೌದು. ಹ್ಮ್, ಅಕ್ಕಿ ಹಿಟ್ಟು ಹಾಕ್ತೀವಿ ಒಂದು 50 ಗ್ರಾಮ್. ಅಕ್ಕಿ ಇಡ್ಬೇಕಾ? ಹೌದು, ಕ್ರಿಸ್ಪಿ ಬರುತ್ತೆ. ಅಕ್ಕಿ ಹಿಟ್ಟು ಆದರೆ ಕ್ರಿಸ್ಪಿ ಬರುತ್ತೆ. ಓಕೆ ಓಕೆ. ಹೋಮ್ ಕಾಳು ಹಾಕ್ತೀವಿ ಸ್ವಲ್ಪ ಟೇಸ್ಟಿಗೋಸ್ಕರ. ಹಾಕಿ ಸರ್. ಸ್ವಲ್ಪ ಅಡುಗೆ ಸೋಡಾ ಹಾಕ್ತೀವಿ ಸಾಫ್ಟ್ ಬರೋಕೆ, ಕ್ರಿಸ್ಪಿ ಸಾಫ್ಟ್ ಬರೋಕೆ. ಎಸ್ ಸರ್. ಸ್ವಲ್ಪ ಸಾಕು, ನೀರು ಹಾಕಿ ಮಿಕ್ಸ್ ಮಾಡ್ತೀವಿ. ಕರೆಕ್ಟಾಗಿ ಬಂತಲ್ಲ? ಹೌದು, ಅವ್ರು ಬಂದು ಇವಾಗ ಸರಿ ಇದೆ. ಓಕೆ ಸರ್, ರೆಡಿ. ಹಾಕಿ ಪ್ರಕಾಶ್ ರಾವ್. ಅದು ತುಂಬ್ತಾ ಇದೆ ಸರ್. ತುಂಬ್ರಿ. ಎಷ್ಟು ತುಂಬ್ತೀರಿ? ಎಷ್ಟು ಹಿಡಿತಾ ಅಷ್ಟು ತುಂಬಬೇಕಾಗುತ್ತೆ. ಹೌದಾ? ಹೌದು. ಓಕೆ ಎಷ್ಟು ಹಿಡಿದಂತೆ ತುಂಬ ಫ್ರೆಶ್ ಮಾಡ್ಕೊಂಡು ಹಿಂಗೆ ಈ ಲೆವೆಲ್ಗೆ ಇದು ಸಾಕು ಈ ಮಟನ್. ಓಕೆ, ಕಟ್ ಮಾಡ್ಕೊಂಡೇ ತಿನ್ಬೇಕಲ್ಲ ಇದನ್ನ? ಅವು ಕಟ್ ಮಾಡಬೇಕು, ಹಂಗೆ ತಿನ್ನೋಕ್ಕಾಗಲ್ಲ. ಎಸ್ ಸರ್, ಹಾಕಿ. ಇದು ತುಂಬಿಸ್ಕೋಬೇಕು. ಓಹೋ ಹೋ ಹೋ ಹೋ, ಅಪ್ಪ ಬೋಂಡ ಇದು ಹೌದೌದು. ಅಲ್ವೇ? ಹೌದು. ಮಿಸ್ಟರ್ ಪ್ರಕಾಶ್ ರಾವ್, ಹಾಂ ಸರ್. ಏನ್ ಮಾಡ್ತಾ ಇದ್ದೀರಾ ನೀವು? ಸರ್ ಬೋಂಡ ಮಾಡ್ತಾಯಿದ್ದೆ ಸರ್. ಬೋಂಡಾನೋ, ಸ್ಟಫ್ ಬೋಂಡ ಆಫ್ ಆಫ್ ಮಾಡಿ. ಇದನ್ನ ಮಧ್ಯದಲ್ಲಿ ಕಟ್ ಮಾಡಿ ಪ್ಲಸ್ ತರ ಹಿಂಗೆ ಕಟ್ ಮಾಡಿ ಸೀಬೆಕಾಯಿ ಥರ, ಸ್ವಲ್ಪ ಹಸಿ ಈರುಳ್ಳಿ, ಸ್ವಲ್ಪ ಕ್ಯಾರೆಟು, ಅದ್ರ ಮೇಲೆ ಒಂದು ಚಾಟ್ ಮಸಾಲ, ಚೂರು ಉಪ್ಪು, ಹಿಂಗೆ ಸ್ವಲ್ಪ ಖಾರ, ಕೆಂಪು ಕಲರ್ ಖಾರ ಹಾಕ್ಕೊಂಡು ತಿಂದ್ರೇನೆ ಮಜಾ. ನೀವು ಹಂಗೆ ಕೊಡ್ತೀರಾ ಹಿಂಗೆ ತಿನ್ನೋದಾ? ಎಲ್ಲ ಕಟ್ ಮಾಡಿ ಕೊಡ್ತೀನಿ. ಕಟ್ ಮಾಡ್ಕೊಡ್ತೀರಾ? ನೀವು ಬಿಡಿ ಸರ್, ನೀವು ಹಾಕಿ. ಓಹೋ, ಕಟ್ ಮಾಡೋದು ಅರ್ಧ. ಹಾ ಹಾ ಹಾ, ಬಿಸಿ ಬಿಸಿ. ಎಸ್, ಸ್ಟಫ್ ಕ್ಯಾಪ್ಸಿಕಮ್ ಬೋಂಡ. ಬೋಂಡ. ಓಕೆ, ಇದು ನೋಡಕ್ಕೆ, ಇದು ತಿನ್ನಕ್ಕೆ. ಇದು ನೋಡ್ತಾ ಇರಿ, ಇದನ್ನ ತಿಂತಾ ಇರಿ. ಆದ್ರೂ ಸಹ ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ 5 ಸ್ಟಾರ್ ಹೋಟೆಲ್ ಪ್ರಕಾಶ್ ರಾವ್ ಇದನ್ನು ಯಾವ ರೀತಿ ಮಾಡಿದರೆ ನೋಡ್ತಾ ಇರಿ. ಸ್ಟಫ್ಡ್ ಕ್ಯಾಪ್ಸಿಕಮ್ ಬೋಂಡ ಮಾಡುವ ವಿಧಾನ: ಒಂದು ಪ್ಯಾನ್ಗೆ ಎಣ್ಣೆ ಹಾಕಿ ಅದು ಬಿಸಿಯಾದ ಮೇಲೆ ಜೀರಿಗೆ, ಹಸಿಮೆಣಸಿನಕಾಯಿ, ಈರುಳ್ಳಿ, ಕ್ಯಾರೆಟ್, ಹುರುಳಿಕಾಯಿ, ಹೂಕೋಸು ಹಾಕಿ ಹುರಿದು ಆಲೂಗಡ್ಡೆ, ಉಪ್ಪು, ಗರಂ ಮಸಾಲ, ಅರಿಶಿನ, ಅಚ್ಚ ಖಾರದ ಪುಡಿ, ಕೊತ್ತಂಬರಿ ಸೊಪ್ಪು ಹಾಕಿ ಬಾಡಿಸಿ ಮಸಾಲ ತಯಾರಿಸಿಕೊಳ್ಳಿ. ಒಂದು ಬೌಲ್ಗೆ ಕಡಲೆ ಹಿಟ್ಟು, ಅಕ್ಕಿ ಹಿಟ್ಟು, ಓಂಕಾಳು, ಅಡುಗೆ ಸೋಡಾ, ನೀರು ಸೇರಿಸಿ ಬೋಂಡಾ ಹಿಟ್ಟಿನ ಹದಕ್ಕೆ ಕಲಿಸಿಕೊಳ್ಳಿ. ದಪ್ಪ ಮೆಣಸಿನಕಾಯಿಯನ್ನು ಮಧ್ಯಕ್ಕೆ ಕಟ್ ಮಾಡಿ ಬೀಜ ತೆಗೆದು ತಯಾರಿಸಿಕೊಂಡ ಮಸಾಲ ತುಂಬಿ ಬೋಂಡಾ ಹಿಟ್ಟಿನಲ್ಲಿ ಅದ್ದಿ ಕಾದ ಎಣ್ಣೆಯಲ್ಲಿ ಕರಿಯಿರಿ. ನಂತರ ಇದನ್ನು ಮಧ್ಯಕ್ಕೆ ಕಟ್ ಮಾಡಿ ಮೇಲೆ ಪುದೀನ ಚಟ್ನಿ, ಹಸಿ ಈರುಳ್ಳಿ, ಚಾಟ್ ಮಸಾಲ, ನಿಂಬೆ ರಸ, ಕ್ಯಾರೆಟ್ ತುರಿ, ಉಪ್ಪು ಹಾಕಿದರೆ ಸ್ಟಫ್ಡ್ ಕ್ಯಾಪ್ಸಿಕಮ್ ಬೋಂಡಾ ರೆಡಿ ಟು ಟೇಸ್ಟ್. ಸ್ಟಫ್ ಕ್ಯಾಪ್ಸಿಕಮ್ ಬೋಂಡ. ಕ್ಯಾಪ್ಸಿಕಮ್ ಬೋಂಡ ಮಾಡಿದ್ದಾರೆ 5 ಸ್ಟಾರ್ ಹೋಟೆಲ್ ಪ್ರಕಾಶ್ ಅವರು. ಅದಕ್ಕೆ ರೆಡಿ ಬೇರೆ ಮಾಡಿಕೊಟ್ಟಿದ್ದಾರೆ. ತಿನ್ಬೋದಾ? ತಿನ್ನಿ ಸರ್. ಬಿಸಿ ಇದೆ ರೀ, ಇನ್ನ ಬಿಸಿ ಇರುತ್ತೆ, ಹೊರಗಡೆ ಬಿಸಿ ಇರುತ್ತೆ. ಆ ಈರುಳ್ಳಿ ಎಲ್ಲ ಹಾಕಿರೋದು ಇದೆ. ಈ ಮೆಣಸಿನಕಾಯಿ ಮಾಡಿದ್ರು ಅಂತಾನೆ ಗೊತ್ತಾಗ್ತಾ ಇಲ್ಲ. ಸ್ಟಫಿಂಗ್ ಇದೆಯಲ್ಲ, ವೆಜಿಟೇಬಲ್ ಎಲ್ಲ ಗೊತ್ತಾಗಲ್ಲ. ಚೆನ್ನಾಗಿದೆ ಪ್ರಕಾಶ್ ರಾವ್. ಓಕೆ. ಈ ಥರ ಬೋಂಡ ಬೇಕು ಮಾಡ್ಕೊಡ್ತೀರಾ? ಮಾಡ್ಬೋದು, ಎಷ್ಟು ಬೇಕಾದ್ರೆ ಮಾಡ್ಕೊಡ್ತೀವಿ. ಮಾಡ್ಬೋದು. ಫೋನ್ ಮಾಡಿ ನಿಮ್ಮದು 99 99 45 45 07 07 46 46 80 4680ನಾ? ಓಕೆ ಪ್ರಕಾಶ್ ರಾವ್, ಥ್ಯಾಂಕ್ ಯು. ಒಳ್ಳೆ ಬೋಂಡ ಮಾಡ್ಕೊಟ್ಟಿದ್ದೀರಾ, ಖಾಲಿ ಮಾಡ್ತೀವಿ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ಬರ್ತಾ ಇದ್ದಾರೆ ಸದಾನಂದ ಮಯ್ಯ ಅವರು. ಬರ್ತಾ ಇದ್ದಾರೆ ಮಯ್ಯಾಸ್ ರೆಸ್ಟೋರೆಂಟ್ನ ಸದಾನಂದ ಮಯ್ಯ ಅವರು. ವೈವಿಧ್ಯಮಯ ಅಡುಗೆಗಳನ್ನ ತೋರಿಸ್ಕೊಡ್ತಾ ಇದ್ದಾರೆ. ದಕ್ಷಿಣ ಕನ್ನಡದಲ್ಲಿ ಯಾವ ರೀತಿ ಅಡುಗೆ ಮಾಡ್ಕೊಳ್ತಾರೆ, ಬ್ರಾಹ್ಮಣರು ಯಾವ ರೀತಿ ಅಡುಗೆ ಮಾಡ್ಕೊಳ್ತಾರೆ, ಎಲ್ಲ ರೀತಿ ಅಡುಗೆಗಳಿಗೂ ನಮ್ಮ ಮಯ್ಯ ಸ್ಪೆಷಲು ನಮ್ಮ ಕಾರ್ಯಕ್ರಮದಲ್ಲಿ ಬರ್ತಾ ಇದ್ದಾರೆ ಸದಾನಂದ ಮಯ್ಯ ಅವರು. ಸರ್ ನಮಸ್ಕಾರ, ಬನ್ನಿ ಸರ್. ಸರ್ ಇವತ್ತೇನು ಸರ್ ವೆರಿ ಸಿಂಪಲ್ ಆಗಿ ಬಂದ್ಬಿಟ್ಟಿದ್ದೀರಾ, ಏನು ಮಾಡ್ತಾ ಇದ್ದೀರಾ ಸರ್? ನೀವು ಸೌತ್ ಕೆನಡಾದಲ್ಲಿ ಹೋದ ತಕ್ಷಣ ಫಸ್ಟ್ ನಿಮ್ಗೆ ನೀರು ದೋಸೆ ಅಂತ ಕೇಳಿದಿರಲ್ಲ? ಹೌದು ಸರ್, ಹೌದು ಸರ್. ನೀರು ದೋಸೆ ಮಾಡೋ ಕ್ರಮ ಹೇಳ್ಕೊಡ್ತಾರೆ. ಇದು ಸರ್ ಹೇಳಿ ಸರ್.
ನೀರ್ ದೋಸೆ ಬೇಕಾಗುವ ಸಾಮಗ್ರಿಗಳು: ದೋಸೆ ಅಕ್ಕಿ, ತೆಂಗಿನಕಾಯಿ ತುರಿ, ಉಪ್ಪು, ಎಣ್ಣೆ. ಇದರಲ್ಲಿ ಬೇಸಿಕಲಿ ನಾವು ನಿಮ್ಮದು ಅಕ್ಕಿ ಇದೆಯಲ್ಲ, ಹೌದು ಸರ್. ಇದಕ್ಕೆ ನಿಮಗೆ ದೋಸೆ ಅಕ್ಕಿ ಸಿಗುತ್ತೆ. ಹೌದು ಸರ್. ಈ ದೋಸೆ ಅಕ್ಕಿನ ಆ್ಯಕ್ಚುಲಾಗಿ ಒಂದು 2 ಕಪ್ಪಿಗೆ ಹಾಂ, ಒಂದು 4 ತೊಳೆದುಬಿಟ್ಟು ಓಕೆ ಸರ್. 4 ಗಂಟೆ ನೀವು ಆ್ಯಕ್ಚುಲಾಗಿ ನೆನೆಸ್ಬೇಕು ಅದನ್ನು. ಆಯ್ತು ಸರ್. 4 ಗಂಟೆ ನೆನೆಸಿದ ಮೇಲೆ ಅದಕ್ಕೆ 1 ಕಪ್ ನಿಮಗೆ ಕಾಯಿನ ಹಾಕಿ ರುಬ್ಕೊಳ್ಬೇಕು. 4 ಗಂಟೆಗಳ ಕಾಲ ಅಕ್ಕಿನ ನೆನೆಸಿಟ್ಕೊಂಡು ನೆನೆಸಾದ್ಮೇಲೆ ರುಬ್ಬೇಕಾದ್ರೆ ಅದಕ್ಕೆ ಕಾಯಿ ತುರಿ ಹಾಕು. ಅದು ರುಬ್ಬಿದ ಮೇಲೆ ಮತ್ತೆ ಹುಳಿ ಆಗ್ಲಿಕ್ಕೆ ಸ್ವಲ್ಪ ಬಿಡಬೇಕು. ಕೆಲವರು ಹುಳಿ ಆಗ್ಲಿಕ್ಕೆ ಬಿಡ್ತಾರೆ, ನಾವೆಲ್ಲ ಬಿಡೋದಿಲ್ಲ, ಹಂಗೆ ಹಾಕೊಂಡ್ಬಿಡ್ತಾರೆ. ಹಂಗೆ ಹಾಕೊಂಡ್ಬಿಡ್ತೀವಿ ನಾವು. ಓಕೆ ಸರ್. ಇದು ನಾನೀಗ ಮನೆಯಿಂದ ಮಾಡ್ಕೊಂಡು ತೊಗೊಂಡ್ಬಂದಿದ್ದೀನಿ, ರೆಡಿ ಮಾಡಿ. ಅಂದ್ರೆ ಸರ್ ಇನ್ನೊಂದ್ಸರಿ ಹೇಳ್ಬಿಡ್ತಾ ಇದೀನಿ, ಅಕ್ಕಿ ಎಷ್ಟಾದ್ರು ತಗೊಳ್ಳಿ, ಎಷ್ಟು ಪ್ರಮಾಣದ ಅಕ್ಕಿ ತಗೊಳ್ತೀರೋ ಅದಕ್ಕೆ ಅರ್ಧ ಪ್ರಮಾಣದ ಕಾಯ್ಬೇಕು. ಎಷ್ಟಾದ್ರು ತಗೊಳ್ರಿ. 1 ಮೂಟೆ ಅಕ್ಕಿ ತಗೊಂಡ್ರೆ ಅರ್ಧ ಮೂಟೆ ಕಾಯಿ ತುರಿ ಹಾಕಿ, ಒಂದೇ ಒಂದು ತಗೊಂಡ್ರೆ ಅದಕ್ಕೆ ಅರ್ಧದಷ್ಟು ಕಾಯಿ ತುರಿ ಹಾಕೊಂಡು ರುಬ್ಬಿ ಇಟ್ಕೊಂಡು ಅವಲೇ ಮಾಡ್ಕೋಬಹುದು, ಇಲ್ಲ ಬಿಟ್ಬಿಟ್ಟು ಮಾಡ್ಕೋಬಹುದು. ಆದ್ರೆ ಅಕ್ಕಿನ ಮಾತ್ರ ಕನಿಷ್ಠ ಪಕ್ಷ ಮಿನಿಮಮ್ 4 ಗಂಟೆ ಕಾಲ ನೆನೆಸಿರ್ಬೇಕು ನೀರ್ ದೋಸೆ ಮಾಡಕ್ಕೆ. ರುಬ್ಬಿದ ಮೇಲೆ ಹೇಳಿ ಸರ್. ಉಪ್ಪು ಹಾಕ್ಬೇಕು, ಉಪ್ಪು ಹಾಕಿ ಇಟ್ಕೋಬೇಕು. ಯಾವಾಗ ತೆಗಿತೀವೋ ಫ್ರಿಜ್ ಇಂದ ಹಾಕಿ ದೋಸೆಗಳ ಫ್ರಿಜ್ಜಲ್ಲಿ ಬಿಡಬಾರ್ದು, ಇವತ್ತು ಹೊರಗೆ ಇಡಬೇಕು. ಜಾಸ್ತಿ ಹುಳಿ ಬಂದ್ಬಿಟ್ರೆ ಸರ್ ಇಲ್ಲ, ಅಷ್ಟು ಬರೋದಿಲ್ಲ. ಇದ್ರಲ್ಲಿ ಏನಿಲ್ಲಲ್ಲ, ಬರೀ ಅಕ್ಕಿ ಮಾತ್ರ ಇರೋದು. ಹುಳಿ ಬರಕ್ಕೆ ಏನು ಚಾನ್ಸ್ ಇಲ್ಲ. ಉಪ್ಪು ನೀವು ಇದ್ದಿದ್ರೆ ಮಾತ್ರ. ಓಕೆ ಸರ್. ಉಪ್ಪು ಹಾಕಿದ ಮೇಲೆ ಹುಳಿ ಬರ್ತದೆ. ಓಕೆ. ಅದಕ್ಕೆ ನಾವು ಉಪ್ಪು ಹಾಕೋದು ಯಾವಾಗ ಬೇಕೋ ಅವಾಗ ಉಪ್ಪು ಹಾಕೊಂಬಿಟ್ಟು ಆಮೇಲೆ ದೋಸೆ ಹಾಕ್ಬಿಡ್ತೀವಿ. ದೋಸೆ ಹಾಕೋಣ ಸರ್ ಇವಾಗ. ಈಗ ರೆಡಿ. ಓಕೆ, ತುಂಗ ಅವ್ರು ಕರ್ಸ್ಬೋಣ ಸರ್. ಕರ್ಸ್ಬಿಡಿ. ತುಂಗ ಬನ್ರಿ. ಬರ್ಬೇಕು ತುಂಗ, ದೋಸೆ ಹಾಕ್ಬೇಕು, ಪಕ್ಕದಲ್ಲಿ ಕಾಯಿ. ಸರ್ ಏನು ಜೊತೆ ತಿನ್ನ ಸರ್ ಇದು? ಶುಂಠಿ ಮತ್ತೆ ಹುಣಸೆ ಹಣ್ಣು ಹಾಕಿ ಕಾಯಿ ಚಟ್ನಿ ಮಾಡ್ತೀವಿ. ಓಕೆ ಸರ್. ಅದಿಲ್ಲ ಅಂದ್ರೆ ನಮ್ಮ ಮನೆಗಳಲ್ಲಿ ನಾವು ಆ್ಯಕ್ಚುಲಿ ಇದರ ಚಟ್ನಿಯನ್ನೇ ಬೇಡ ಅಂತ ಹೇಳ್ಬಿಡ್ತೀವಿ. ಕಾಯಿ ತುರಿ ಮತ್ತೆ ಬೆಲ್ಲ ಇಲ್ಲ, ಉಪ್ಪಿನಕಾಯಿ ರಸ, ಮಾವಿನ ಮಿಡಿ, ಅಪ್ಪಿ ಮಿಡಿ ಉಪ್ಪಿನಕಾಯಿ ಸಿಗುತ್ತೆ. ಓಕೆ. ಅದರ ರಸ ಮತ್ತೆ ತೆಂಗಿನೆಣ್ಣೆ ಹಾಕೊಂಡು ತಿಂತೀವಿ. ಏನ್ ಬೇಕು ನಿಮ್ಗೆ ದೋಸೆ ಹಾಕಕ್ಕೆ? ದೋಸೆ ಹಾಕಕ್ಕೆ ಬರ್ತಾ ನಿಮ್ಗೆ? ಈ ದೋಸೆ ಮಸಾಲೆ ದೋಸೆ ಅಲ್ಲ ತುಂಗ, ಇದು ಬಾಸ್ ಬೇರೆ ನಿಂತವ್ರೆ, ಹುಷಾರು. ಇದು ನೀರ್ ದೋಸೆ. ನಾವು ರವಾ ದೋಸೆ ಹಾಕ್ತೀವಲ್ಲ, ಟೈಪ್ ಅದರಲ್ಲೂ ಮಾಡ್ತೀವಿ ನಾವು, ಬಟ್ ಇವರಿಗೆ ಅಭ್ಯಾಸ ಇಲ್ಲ, ಅವ್ರು ಮಾಡಿ ತೋರಿಸ್ತಾರೆ. ಆಯ್ತು ಮಾಡಿ, ನಿಮ್ಗೆ ಹೆಂಗ ಅಭ್ಯಾಸ ಹಂಗೆ ಮಾಡಿ, ನಾವು ಎರ್ಚ್ಕೊಳ್ತೀವಿ ಮನೇಲಿ. ಆ್ಯಕ್ಚುಲಾಗಿ ರುಬ್ಬುವಾಗ ಇಷ್ಟು ನಿಮಗೆ ನುಣ್ಣಿಗೆ ರುಬ್ಬಬೇಕು. ನುಣ್ಣಿಗೆ ರುಬ್ಬದೇ ಇದ್ರೆ ಅದು ದೋಸೆ ಬರೋದಿಲ್ಲ. 4 ಗಂಟೆಗಳ ಕಾಲ ಅಕ್ಕಿ ನೆಂದಿರಬೇಕು. ಅಕ್ಕಿಯ ಜೊತೆಗೆ ಅರ್ಧದಷ್ಟು ಕಾಯಿ ತುರಿಯನ್ನ ಹಾಕಿ ಚೆನ್ನಾಗಿ ರುಬ್ಬಿ ಅವಾಗಲೇ ದೋಸೆ ಮಾಡ್ಕೋಬಹುದು, ಇಲ್ಲ ಬಿಟ್ಬಿಟ್ಟು ದೋಸೆ ಹಾಕ್ಬೋದು. ರುಬ್ಬಾದ್ಮೇಲೆ ಉಪ್ಪು ಹಾಕಿ ದೋಸೆ ಹಾಕ್ಬೇಕು. ಇಷ್ಟೇ ಓವರ್ ಆಲ್ ನೀರ್ ದೋಸೆ. ಹಾಕಿ ಸರ್, ಹೆಂಗೆ ಎರಿಸ್ತೀರ ನೋಡೋಣ. ಮುಚ್ಚಬೇಕೇನು? ಕೊಡ್ತೀನಿ ಸರ್, ಕೊಡ್ತೀನಿ. ಏನು ಬೇಕು? ಸ್ವಲ್ಪ ಸೈಡಿಗೆ ಬೇಕಾದ್ರೆ ಎಣ್ಣೆ ಹಾಕ್ಬೋದು ಬೇಕಿದ್ರೆ. ಓಕೆ ಸರ್. ನೀವು ಮನೆ ಎಣ್ಣೆ ಹಾಕಲ್ಲ ಸರ್? ಬೇಕಾಗಿಲ್ಲ ಇದಕ್ಕೆ ಅಲ್ವಾ ಸರ್? ಅಲ್ಲ, ಬೇಕಾಗಿಲ್ಲ ಅಂದ್ರೆ ಬೇಡ ಸರ್. ಏನದು ಅಷ್ಟೇ ಬೇಕು? ಅಲ್ಲ, ಕೆಲವರಿಗೆ ದೋಸೆಗೆ ನಿಮಗೆ ಅವರಿಗೆ ಎಣ್ಣೆನ ತುಪ್ಪನ ಮೇಲೆ ಬೇಕಾಗುತ್ತೆ. ಒಂದೇ ಕಡೆ ಬೇಯಿಸೋದು, 2 ಕಡೆ ಬೇಯಿಸ್ತೀವಿ? ಒಂದೇ ಕಡೆ. ಒಂದೇ ಕಡೆ ಸರ್. ಉದ್ದು ಮತ್ತೆ ಬೇರೆ ಏನಾದ್ರು ಹಾಕಿದ್ರೆ ಮಾತ್ರ 2 ಕಡೆ ಬೇಯಿಸ್ಬೇಕಾಗುತ್ತೆ. ಸಾಮಾನ್ಯವಾಗಿ ನಿಮಗೆ ಬರೇ ಅಕ್ಕಿ ಆದರೆ ಅಕ್ಕಿ ಒಂದೇ ಸೈಡ್ ಸಾಕಾಗುತ್ತೆ. ನಾವು ಅವಲಕ್ಕಿ ದೋಸೆ ಮಾಡ್ತೀವಿ, ಆವಾಗಲೂ ಒಂದೇ ಸೈಡ್ ಬೇಯಿಸ್ತೀವಿ. ಅವಲಕ್ಕಿ? ಹಾಂ, ಇಷ್ಟೇ. ಓಕೆ. ನೀರು ದೋಸೆ ಅಂದರೆ ಇಷ್ಟೇ. ಎಸ್, ಕರೆಕ್ಟ್. ಹಿಂದ್ಗಡೆ ನೋಡಿದ್ರೆ ಗೊತ್ತಾಗಲ್ಲ ಸರ್ ನಮಗೆ, ಮುಂದೆ ನೋಡಿದ್ರೆ ಗೊತ್ತಾಗಲ್ಲ ಸರ್. ಹಿಂಗಿರ್ಬೇಕು. ಏನಂದ್ರೆ ಇದೆಲ್ಲ ಹೆಲ್ತಿಗೆ ಒಳ್ಳೇದಾಗ ಐಟಮ್ ಮಾಡಿಬಿಟ್ಟಿದೆ. ಈಗ ಎಲ್ಲೂ ನಾವು ಆಯಿಲ್ ಹಾಕ್ತೀವಿ. ಇದರಲ್ಲಿ ನಿಮಗೆ ಸಾಫ್ಟ್ ಬರಬೇಕಂತಿದ್ರೆ ಹೇಳಿ ಸರ್. ಕಾಯಿ ಪೋರ್ಷನ್ ಒಂಚೂರು ಜಾಸ್ತಿ ಮಾಡಬೇಕು. ಅವಾಗ ಸಾಫ್ಟ್ ದೋಸೆ ಬರ್ತದೆ. ಓಕೆ. ಈಗ ನಿಮಗೆ ಸೌತ್ ಕನ್ನಡದಲ್ಲಿ ತಿನ್ನುವಾಗ ನಾವು ಸಾಫ್ಟ್ ದೋಸೆ ತಿಂತೀವಿ, ಕಾಯಿ ಜಾಸ್ತಿ ಹಾಕಿ. ಇದಕ್ಕೆ ಒಂದು ಕೆಂಪು ಚಟ್ನಿ ಚೆನ್ನಾಗಿರಿ ಸರ್ ಕಾಯಿ ದೋಸೆಗೆ. ಆ ಕೆಂಪು ಚಟ್ನಿಗೆ ಒಳ್ಳೆ ಮಜಾ ಇದು. ನಿಮ್ಮ ಹೋಟೆಲ್ ನೀರು ದೋಸೆ ಉಂಟಾ ಸರ್? ಇದೆ. ಇದೆಯಾ? ಅದೇ ಕೆಂಪು ಚಟ್ನಿ ಕೊಡ್ತೀವಿ ಅಲ್ಲಿ. ಓಹ್, ಓಕೆ. ಫಸ್ಟ್ ಕ್ಲಾಸ್ ಆಗಿದೆ. ಎಸ್. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಅದ್ಭುತವಾದಂಥ ನೀರ್ ದೋಸೆನ ಯಾವ ರೀತಿ ಮಾಡ್ಕೋಬಹುದು, ಯಾವ ರೀತಿ ಮಾಡ್ಕೊಳ್ತಾರೆ ಅಂತ ತೋರಿಸ್ಕೊಟ್ಟಿದ್ದಾರೆ. ಅದ್ಭುತವಾಗಿರುವಂಥ ನೀರ್ ದೋಸೆನ ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಸಾಧಾರಣ ಮೈ ಅವರು ಮಾಡಿದ್ದಾರೆ. ಇದನ್ನ ಯಾವ ರೀತಿ ಮಾಡಿದ್ವಿ, ಎಷ್ಟು ಈಸಿಯಾಗಿ ಮಾಡಿದ್ವಿ ಅಂತ ತೋರಿಸ್ತೀವಿ, ನೋಡ್ಕೊಳ್ಳಿ. ನೀರ್ ದೋಸೆ ಹಾಕ್ಕೊಳ್ಳಿ. ನೀರ್ ದೋಸೆ ಮಾಡುವ ವಿಧಾನ: ಮೊದಲು ನೆನೆಸಿದ ದೋಸೆ ಅಕ್ಕಿ, ತೆಂಗಿನಕಾಯಿ ತುರಿ, ಉಪ್ಪು ಹಾಕಿ ರುಬ್ಬಿದ ಮಿಶ್ರಣವನ್ನು ಕಾದ ಹೆಂಚಿನ ಮೇಲೆ ದೋಸೆಯಂತೆ ಹಾಕಿ ಮುಚ್ಚಳ ಮುಚ್ಚಿ ಬೇಯಿಸಿ. ಈಗ ನೀರ್ ದೋಸೆ ಸವಿಯಲು ಸಿದ್ಧ. ಸರ್, ಉಪ್ಪಿನಕಾಯಿ ಹಾಕೊಳ್ಳೋದಾ, ತುಪ್ಪ ಹಾಕೊಳ್ಳೋದಾ? 2 ಹಾಕೊಳ್ಳಿ. ತೆಂಗಿನೆಣ್ಣೆ ಇದ್ರೆ ಭಾಳ ಒಳ್ಳೇದು, ಬಟ್ ನೀವು ತೆಂಗಿನೆಣ್ಣೆ ತಿನ್ನೋದಿಲ್ಲ. ನಾವು ಬೇಕಂದ್ರೆ ಅದನ್ನ ನೀವೇನಾರು ಹಾಕ್ಕೊಟ್ರೆ ತಿನ್ಬೋದು ಸರ್. ಚೆನ್ನಾಗಿದೆ ಕಾಂಬಿನೇಷನ್ ಇದು.
ಅಂದರೆ ಮನೆಗೆ ನಮ್ಮಲ್ಲಿ ನಾವು ತೆಂಗಿನೆಣ್ಣೆ ಹಾಕ್ಕೊಂಡು ಉಪ್ಪಿನಿಗೆ ಮಿಕ್ಸ್ ಮಾಡ್ಕೊಳ್ತೀವಲ್ಲ ಆ ಟೇಸ್ಟೇ ಬೇರೆ. ನಾವೆಲ್ಲೋ ಒಂದು ಕಡೆ ಜಾಸ್ತಿ ಎಲ್ಲ ಹಾಕಿದ್ರೆ ಚೆನ್ನಾಗಿರೋದು ಅನ್ನೋ ಸಿಸ್ಟಮ್ ಹೊಟ್ಟೋಗಿದ್ದೀವಿ ಏನೋ ಅನಿಸ್ತದೆ. ಏನೂ ಬೇಕಾಗಿಲ್ಲ, ಹಾಗೆ ನಿಮಗೆ ಹೆಲ್ತಿಗೆ ಮೇಂಟೈನ್ ಮಾಡ್ಬೇಕಾದ್ರೆ ಈ ಥರದ್ದೆಲ್ಲ ಮಾಡ್ಕೋಬೋದು. ತುಂಬ ಚೆನ್ನಾಗಿದೆ. ಇದು ಮೋಸ್ಟ್ಲಿ ತುಂಬ ಜನಕ್ಕೆ ಗೊತ್ತಿರ್ಲಿಕ್ಕಿಲ್ಲ. ಎಲ್ಲರಿಗೂ ಏನು ಅನಿಸ್ಬಿಟ್ಟಿರುತ್ತೆ ಅಂದರೆ ಇದು ಹಾಕಬೇಕು ಅದು ಹಾಕಬೇಕು ಅದೆಲ್ಲ ಹಾಕೇ ತಿನ್ನಬೇಕು ರುಚಿ ಬರೋಕ್ಕೆ ಅಂದ್ಕೊಳ್ತೀವಿ. ಏನು ಆದರೆ ಅದನ್ನು ಯಾವಾಗಲೋ ಒಂದ್ಸರಿ ತಿನ್ಬೋದು, ಚೆನ್ನಾಗಿರುತ್ತೆ. ದಿನನಿತ್ಯ ಈ ಥರ ಅಡುಗೆಗಳೆಲ್ಲ ಬಂದುಬಿಟ್ರೆ ಒಂದು ಕಡೆ ಎಲ್ಲೋ ಫಿಟ್ ಆಗಿಬಿಡ್ತೀವಿ ಸರ್, ಅಲ್ವಾ ಸರ್? ಕರೆಕ್ಟ್ ಕರೆಕ್ಟ್. ಸರ್ ನಾನು ತಿಂತಾನೆ ಇರ್ತೀನಿ, ಹೊಟ್ಟೆ ಹಸಿತಾರೆ ತಮ್ಮ ನಿಮಗೆ. ಮನೆಗೆ ಹೋಗ್ಬೇಕು, ವೈಫ್ ಬೇರೆ ಕಾಯ್ತಾ ಇದ್ದಾರೆ, ಇಷ್ಟೋ ತನಕ ಅವರು ಬಂದಿಲ್ಲ ಅಂತ ಇದ್ದಾರೆ. ಸರ್ ನೀವು ಹೊರಡಿ ಸರ್. ರೈಟ್, ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಎಷ್ಟು ಚೆನ್ನಾಗಿದೆ ಅಂತ ಹೇಳಿದ್ರೆ, ಅಯ್ಯಯ್ಯೋ ಇಷ್ಟೊಂದು ಚೆನ್ನಾಗಿರೋದೆಲ್ಲ ಮಿಸ್ ಮಾಡಿಬಿಟ್ಟಿದ್ದೀವಲ್ಲಪ್ಪ, ತಿನ್ನೋದು ನಾವು ಅಂದ್ಕೊಂಡ್ಬಿಟ್ಟಿದ್ದೀವಿ. ತುಂಬ ಚೆನ್ನಾಗಿದೆ, ಅದ್ಭುತವಾದಂಥ ದೋಸೆ, ಅದಕ್ಕೆ ಉಪ್ಪಿನಕಾಯಿ, ಸ್ವಲ್ಪ ತುಪ್ಪ, ಇವೆಲ್ಲ ನಿತ್ಯ ನಾವು ಚೇಂಜ್ ಮಾಡ್ಕೊಂಬಿಟ್ರೆ ತುಂಬ ಚೆನ್ನಾಗಿರುತ್ತೆ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಒಳ್ಳೆ ತೋರಿಸ್ಕೊಟ್ಟಿದ್ದೀರಾ. ಏನ್ರೇ ಕಾರ್ಯಕ್ರಮ ಮುಗಿಸೋಣ, ಟೈಮ್ ಆಯಿತು. ಮುಗಿಸ್ಬೋದು, ಆದರೆ ಏನು ಚಾನ್ಸ್ ಸಿಗಬೇಕು. ಬನ್ನಿ, ನಿಮಗೋಸ್ಕರ ನಾನು ಕಾಯ್ತಾ ಇದ್ದೀನಿ, ದಿನ ಕರೀತಾ ಇದ್ದೀನಿ, 3.5 ವರ್ಷಗಳಿಂದ ಕರೀತಾ ಇದ್ದೀನಿ. ಬನ್ನಿರಿ, ಬಂದು ನಿಮ್ಮ ಕೈ ರುಚಿ ತೋರಿಸ್ರಿ. ಓಕೆ, ಕಾರ್ಯಕ್ರಮ ಮುಗಿಸೋಣ. ನಿಮ್ಗೇನಾದ್ರು ನಮ್ಮ ಹಬ್ಬದೊಳಗೆ ಪುಸ್ತಕ ಬೇಕಿತ್ತು ಅಥವಾ ನಮ್ಮ ರೆಸಿಪಿ ಪುಸ್ತಕ ಬೇಕಾಗಿತ್ತು ಅಂತ ಹೇಳಿದ್ರೆ 41118646 ಈ ಸಂಖ್ಯೆಗೆ ಫೋನ್ ಮಾಡಿ ಅಂತ ತಿಳಿಸಿ. ನಮ್ಮ ಇವತ್ತಿನ ಒಗ್ಗರಣೆ ಡಬ್ಬಿ ಕಾರ್ಯಕ್ರಮ ಮುಗಿಸ್ತಾ ಇದೀವಿ. ಮತ್ತೆ ಸಿಗೋಣ. ನಾವು ತಿನ್ನಲೇಬೇಕು ನೀರು ದೋಸೆನ. ಬಾಯ್, ನಾಳೆ ಸಿಗೋಣ ರೀ.